Hello students, welcome to today's class. So ಇವತ್ತಿನ ಕ್ಲಾಸಲ್ಲಿ ಸಿಗ್ನಿಫಿಕೆನ್ಸ್ ಆ್ಯಂಡ್ ಅಪ್ಲಿಕೇಶನ್ ಆಫ್ ಹೆನ್ರೀಸ್ ಲಾ. ಸೊ ಅದಾದಮೇಲೆ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ರೌಲ್ಟ್ಸ್ ಲಾ. ಸೊ ರೌಲ್ಟ್ಸ್ ಲಾ ಆಫ್ ಲಿಕ್ವಿಡ್ ಇನ್ ಲಿಕ್ವಿಡ್ ಸೊಲ್ಯೂಷನ್ ಆ್ಯಂಡ್ ರೌಲ್ಟ್ಸ್ ಲಾ ಅಕಾರ್ಡಿಂಗ್ ಟು ದ್ಯಾಟ್ ಮೋಲ್ ಫ್ರ್ಯಾಕ್ಷನ್ ಇನ್ ದ ವೇಪರ್ ಫೇಸ್. ಸೊ ಇವೆಲ್ಲವನ್ನು ಕೂಡ ಡಿಸ್ಕಸ್ ಮಾಡುತ್ತೆ. ವಾಟ್ ಆಲ್ ದ ಅಪ್ಲಿಕೇಶನ್ಸ್ ಅಂದ್ರೆ ಸಿಗ್ನಿಫಿಕೆನ್ಸ್ ಆಫ್ ಹೆನ್ರೀಸ್ ಲಾ ಕಾನ್ಸ್ಟೆಂಟ್ ಅನ್ನು ಫಸ್ಟ್ ಕಲಿಯೋಣಂತೆ. ಸೊ ವೆರಿ ಸಿಂಪಲ್ ನೋಡಿ, ಆಸ್ ದ ವ್ಯಾಲ್ಯೂ ಆಫ್ KH increases, ಬಹಳ ಇಂಪಾರ್ಟೆಂಟ್ ಇದು. As the value of KH increases, the solubility of gas in the liquid decreases at constant temperature. Very, very important, right? So this is the one we have to remember. KH proportional to solubility inversely. Bada important. One mark question kelidide. One mark question kelidide. Ee ರೀತಿ ಕೇಳ್ತಾರೆ. So, for example, helium is more soluble in water than nitrogen gas. Then which is having lesser KH value ಅಂತ ಕೇಳ್ತಾರೆ. ಸೊ ಆನ್ಸರ್ ಏನ್ ಬರ್ತದೆ ಹೇಳಿ? ಲೆಸ್ಸರ್ ಕೇಳಿದ್ರೆ ಹೀಲಿಯಂ, ರಿಮೆಂಬರ್, ಯಾಕಂದ್ರೆ ನೈಟ್ರೋಜನ್ ಸಾಲಿಬಿಲಿಟಿ ಇಸ್ ಲೆಸ್, ಹೀಲಿಯಂ ಇಸ್ ಮೋರ್ ಅಂತ ಅವ್ರಿಗೆ ಕೊಟ್ಟಿದ್ದಾರೆ. ಹೌದಾ? ಹೀಲಿಯಂ ಸಾಲಿಬಿಲಿಟಿ ಮೋರ್ ಇದ್ರೆ KH ವ್ಯಾಲ್ಯೂ ಕಡಿಮೆ ಇರ್ತದೆ. ಯಾವಾಗಲೂ KH ವ್ಯಾಲ್ಯೂ ಅಂಡ್ ಸಾಲಿಬಿಲಿಟಿ ಇನ್ವರ್ಸ್ಲಿ ರಿಲೇಟೆಡ್ ಅನ್ನೋದು ಗೊತ್ತಿರಲಿ. ವೆರಿ ವೆರಿ ಇಂಪಾರ್ಟೆಂಟ್, ರೈಟ್? ಸೊ ದೆನ್ ವಿತ್ ರಿಸ್ಪೆಕ್ಟ್ ಟು ಟೆಂಪರೇಚರ್ ಅಂತ ನೋಡಿದಾಗ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಮುಂದೆ ಹೇಳ್ತೀನಿ ಅದನ್ನ. ಆಸ್ ಟೆಂಪರೇಚರ್ ಇನ್ಕ್ರೀಸಸ್, ಸಾಲಿಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ ಡಿಕ್ರೀಸಸ್. ಯಾವಾಗಲೂ ಟೆಂಪರೇಚರ್ ಜಾಸ್ತಿ ಆದ್ರೆ ಸಾಲಿಬಿಲಿಟಿ ಆಫ್ ದ ಗ್ಯಾಸ್ ಇನ್ ದ ಲಿಕ್ವಿಡ್ ಡಿಕ್ರೀಸಸ್. ಬಿಕಾಸ್ ಆಫ್ ದಟ್ ರೀಸನ್ ವಿ ಕ್ಯಾನ್ ಸೇ KH ಜಾಸ್ತಿ ಆದ್ರೆ ಸಾಲಿಬಿಲಿಟಿ ಡಿಕ್ರೀಸ್ ಆಗ್ತದೆ, ಟೆಂಪರೇಚರ್ ಜಾಸ್ತಿ ಆದ್ರೆ ಸಾಲಿಬಿಲಿಟಿ ಡಿಕ್ರೀಸ್ ಆಗ್ತದೆ. ಇದು ಕಾನ್ಸ್ಟೆಂಟ್ ಟೆಂಪರೇಚರ್ ಈ ರಿಲೇಶನ್ಶಿಪ್ ಇದೆ. ಸೊ ಟೆಂಪರೇಚರ್ ಚೇಂಜ್ ಆಯ್ತು ಅಂತಂದ್ರೆ ಸೊ KH ವ್ಯಾಲ್ಯೂ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್. ಅಂದ್ರೆ ಟೆಂಪರೇಚರ್ ಜಾಸ್ತಿ ಆಗ್ತಾ ಹೋದಾಗೆ KH ವ್ಯಾಲ್ಯೂ ಜಾಸ್ತಿ ಆಗ್ತದೆ. ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ, ನಾ ಇಲ್ಲಿ ಒಂದು ಟೆಂಪರೇಚರ್ ನೋಡಿ ಎಕ್ಸಾಂಪಲ್ ತೋರಿಸ್ತೀನಿ. ಸೊ ಯು ಕ್ಯಾನ್ ಸಿ ದಟ್ ಹಿಯರ್, ರೈಟ್? ನೋಡ್ತಾ ಹೋಗಿ. ಹೀಲಿಯಂ 293 ಕೆಲ್ವಿನ್, 144.97 ಇದೆ KH ವ್ಯಾಲ್ಯೂ, ರೈಟ್? ಹೈಡ್ರೋಜನ್ 293 ಕೆಲ್ವಿನ್, 63 ಇದೆ. ನೈಟ್ರೋಜನ್ 293, 76 ಇದೆ. ಸೊ N2 ನೋಡಿ, N2 303 ಕೆಲ್ವಿನ್, 88 ಇದೆ. ಅಂದ್ರೆ 76 to 88 ನೋಡಿ ಜಾಸ್ತಿ ಆಯ್ತು, ರೈಟ್? ಸೊ ಅಂದ್ರೆ ಟೆಂಪರೇಚರ್ ಜಾಸ್ತಿ ಆಯ್ತು, KH ವ್ಯಾಲ್ಯೂ ಜಾಸ್ತಿ ಆಗ್ತದೆ. ಸೊ KH ವ್ಯಾಲ್ಯೂ ಜಾಸ್ತಿ ಆದ್ರೆ ಸಾಲಿಬಿಲಿಟಿ ಕಡಿಮೆ ಆಗ್ತದೆ, ಗೊತ್ತಿರಲಿ. ಆಕ್ಸಿಜನ್ ನೋಡಿ 34.86 ಇತ್ತು KH ವ್ಯಾಲ್ಯೂ at 293 ಕೆಲ್ವಿನ್, ರೈಟ್? ಸೊ which increases if temperature increases, which means KH value increases in temperature, solubility increases with decrease in temperature. ಗೊತ್ತಿರಲಿ. ಅಂದ್ರೆ KH ವ್ಯಾಲ್ಯೂ ಟೆಂಪರೇಚರ್ ಜೊತೆ ಇನ್ಕ್ರೀಸ್ ಆಗ್ತದ ಅಂತಂದ್ರೆ ಸಾಲಿಬಿಲಿಟಿ ಡಿಕ್ರೀಸ್ ಆಗ್ತದೆ. ಸಾಲಿಬಿಲಿಟಿ ಮತ್ತೆ ಟೆಂಪರೇಚರ್ ರಿಲೇಶನ್ಶಿಪ್ ಏನಂತಂದ್ರೆ ಇನ್ವರ್ಸ್ಲಿ ರಿಲೇಟೆಡ್. KH ಗೆ ಮತ್ತೆ ಸಾಲಿಬಿಲಿಟಿಗೆ ಇನ್ವರ್ಸ್ಲಿ ರಿಲೇಟೆಡ್. ಸೊ ಅದಕ್ಕೆ KH ಅಂಡ್ ಟೆಂಪರೇಚರ್ ಡೈರೆಕ್ಟ್ಲಿ ರಿಲೇಟೆಡ್ ಅನ್ನೋದು ಗೊತ್ತಿರಲಿ. ಸೊ ದಿಸ್ ಈಸ್ ವಾಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಫಾರ್ ಸಿಗ್ನಿಫಿಕೆನ್ಸ್ ಆಫ್ KH ವ್ಯಾಲ್ಯೂ. ಸೊ ಓನ್ಲಿ 2 ಪಾಯಿಂಟ್. ಸೊ KH ವ್ಯಾಲ್ಯೂ directly proportional to temperature, KH value inversely proportional to solubility. Remember, temperature and solubility inversely proportional. These are the 3 points what you have to remember from this. So these are the 3 applications. ಬಹಳ ಸಿಂಪಲ್. ಇದು 3 ಮಾರ್ಕ್ಸ್ ಕೇಳಿದ್ರೆ ಗೊತ್ತಿರಲಿ. 3 ಮಾರ್ಕ್ಸ್ ಕೇಳಬಹುದು, ಅಥವಾ ಸ್ಟೇಟ್ ಹೆನ್ರೀಸ್ ಲಾ ರೈಟ್ ಟು ಅಪ್ಲಿಕೇಶನ್ ಅಂತ ಕೇಳಬಹುದು, or state Henry's law write its mathematical form anta kelbodu, or state Henry's law significance of Henry's law constant, write the significance of Henry's law constant anta kelbodu. So ee riti different types of questions anna kelbodu. Idu applications of Henry's law, bala important, bala simple, right? Correct ah nodi. To increase the solubility of carbon dioxide in soft drink. Now you think about soft drink bottle. yavaga soft drink bottle ana fridge ಒಳಗೆ ಇಟ್ಟಿರ್ತಾರೆ ನೋಡಿ. ಯಾವುದೇ ಅಂಗಡಿಗೆ ಹೋಗಿ ಹೊರಗಡೆ ಇಟ್ಟಿರೋದಿಲ್ಲ, ಹೊರಗಡೆ ಇಟ್ಟಿರೋದು ಕೊಡೋದಿಲ್ಲ. ಜನರಲಿ ಸ್ಟಾಕ್ ಜಾಸ್ತಿ ಇದೆ, ಹೊರಗಡೆ ಇಟ್ಟಿರ್ತಾರೆ. ಬಟ್ ಹೊರಗಡೆ ಇರೋದನ್ನ ಕೊಡೋದಿಲ್ಲ, ಕೊಟ್ಟರು ನಾವು ತಗೊಳ್ಳೋದಿಲ್ಲ. ಯಾಕಂತಂದ್ರೆ ಹೊರಗಡೆ ಇದ್ದಿದ್ರಲ್ಲಿ ಗ್ಯಾಸ್ ಏನು ಸಾಲಿಬಲ್ ಆಗ್ಬೇಕಲ್ಲ, ಕಾರ್ಬನ್ ಡೈಆಕ್ಸೈಡ್ ಸಾಲಿಬಿಲಿಟಿ ಬಹಳ ಕಡಿಮೆ ಇರ್ತದೆ, ಯಾಕಂದ್ರೆ ಟೆಂಪರೇಚರ್ ಜಾಸ್ತಿ ಇರ್ತದೆ. ಇಟ್ ಶುಡ್ ಬಿ ಕೆಪ್ಟ್ ಅಂಡರ್ ರೆಫ್ರಿಜರೇಟರ್. ದ ಮೀನಿಂಗ್ ಆಫ್ ದಟ್ ಇಸ್, ರಿಮೆಂಬರ್, ಆಸ್ ದ ಟೆಂಪರೇಚರ್ ಡಿಕ್ರೀಸಸ್ ಸಾಲಿಬಿಲಿಟಿ ಇನ್ಕ್ರೀಸಸ್. ಎರಡನೇದು ಅಂಡರ್ ಪ್ರೆಷರ್. ಆಲ್ವೇಸ್ ರಿಮೆಂಬರ್, ಅಂಡರ್ ಪ್ರೆಷರ್ ದಟ್ ಪರ್ಟಿಕ್ಯುಲರ್ carbon dioxide is sealed under the bottle. Andre all these soft drink bottles are sealed under high pressure. The reason for that is carbon dioxide should be more soluble in the water. Second one, use of helium with oxygen instead of N2 by deep sea divers.
ಡೀಪ್ ಸಿ ಡೈವರ್ಸ್ ಅಂತಂದ್ರೆ ನೀವು ಸ್ಕೂಬಾ ಡೈವರ್ಸ್ ಅನ್ನು ನೋಡಿರ್ತೀರಿ. ಸೊ ಅಲ್ಲಿ ಏನಾಗ್ತದೆ, ಇನ್ಸೈಡ್ ದ ವಾಟರ್ ರಿಮೆಂಬರ್ ಪ್ರೆಷರ್ ವಿಲ್ ಬಿ ಮೋರ್. ಆಲ್ವೇಸ್ ರಿಮೆಂಬರ್, ನಮ್ಮ ಸಮುದ್ರ ಮಟ್ಟ ಅಂತ ನಾವು ಹೇಳ್ತೀವಲ್ಲ, ಸಿ ಲೆವೆಲ್ ಪ್ರೆಷರ್ ವಿಲ್ ಬಿ 1 atmosphere. Above the sea level pressure will be less. Below the sea level, inside the sea, pressure will be more. ಈಗ ಜಸ್ಟ್ ಇಮ್ಯಾಜಿನ್, ಪ್ರೆಷರ್ ಜಾಸ್ತಿ ಇದ್ದಾಗ ಅಲಾಂಗ್ ವಿತ್ ದ ಆಕ್ಸಿಜನ್, ನೈಟ್ರೋಜನ್ ಕೂಡ ಡಿಸಾಲ್ವ್ ಆಗಿಬಿಡ್ತದೆ ಬ್ಲಡ್ ಒಳಗೆ. ಬಹಳ ಇಂಪಾರ್ಟೆಂಟ್, ನೈಟ್ರೋಜನ್ ಆಲ್ಸೋ ಡಿಸಾಲ್ವ್ ಇನ್ ದ ಬ್ಲಡ್ ವೆನ್ ದ ಪ್ರೆಷರ್ ಇಸ್ ಮೋರ್. ಅದಕ್ಕಾಗಿ ಏನ್ ಮಾಡ್ತೀವಿ, ಎಷ್ಟು ಪ್ರೆಷರ್ ಬೇಕಲ್ಲ, ಅಟ್ಮಾಸ್ಫಿಯರಿಕ್ ಪ್ರೆಷರ್ ಏನು ಎಷ್ಟು ಬೇಕು ಅಷ್ಟು ಪ್ರೆಷರೈಸ್ಡ್ ಆಕ್ಸಿಜನ್ ಸಿಲಿಂಡರ್ ನ ನಾವು ತಗೊಂಡು ಹೋಗ್ತೀವಿ. ಸ್ಕೂಬಾ ಡೈವರ್ಸ್ ನೋಡಿ, ಆಲ್ವೇಸ್ ದೇ ವೇರ್ ದಿಸ್ ಆಕ್ಸಿಜನ್ ಸಿಲಿಂಡರ್, ಮಾಸ್ಕ್ ಹಾಕೊಂಡು ಒಂದು ಹಿಂದೊಂದು ಕೆಳಗಡೆ ಹಿಂದೊಂದು ಸಣ್ಣದೊಂದು ಆಕ್ಸಿಜನ್ ಸಿಲಿಂಡರ್ ಇರ್ತದೆ. ಫಸ್ಟ್ ಆಫ್ ಆಲ್ ವಿ ಕೆನಾಟ್ ಬ್ರೀತ್ ದ ಆಕ್ಸಿಜನ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ವಾಟರ್. ಅದು ಡಿಸಾಲ್ವ್ಡ್ ಆಕ್ಸಿಜನ್ ಅಂತ ಇರ್ತದೆ. ಅದು ಓನ್ಲಿ ಫಾರ್ ಅಕ್ವಾಟಿಕ್ ಅನಿಮಲ್ಸ್. ಅದೇ ಅಕ್ವಾಟಿಕ್ ಅನಿಮಲ್ಸ್ ಮೇಲ್ಗಡೆ ಬಂತು ವಾಟರ್ ಇಂದ ಅಂತಂದ್ರೆ ದೇ ಕೆನಾಟ್ ಬ್ರೀತ್ ದಿಸ್ ಆಕ್ಸಿಜನ್. ಅದಕ್ಕಾಗಿ ರಿಮೆಂಬರ್, ದೇ ಆರ್ ನಾಟ್ ಸರ್ವೈವ್ಡ್ under 1 atmospheric pressure. It is always survived. Aquatic animals always survive under sea water ಅಥವಾ underwater. Reason for that is that pressure is needed, dissolved oxygen is needed. But ಅದನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇಲ್ಲ. ಇಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರೋದೇನು, ಬಿಕಾಸ್ ಆಫ್ ದ ಹೈ ಪ್ರೆಷರ್ ಸಾಲ್ಯುಬಿಲಿಟಿ ಆಫ್ ನೈಟ್ರೋಜನ್ ವಿಲ್ ಬಿ ಮೋರ್ ಇನ್ ದ ಬ್ಲಡ್. ಅದನ್ನ ಅವಾಯ್ಡ್ ಮಾಡೋದಕ್ಕೆ ವಿ ಹ್ಯಾವ್ ಟು ಕ್ಯಾರಿ ಆಕ್ಸಿಜನ್ ಸಿಲಿಂಡರ್ ವಿತ್ ಹೀಲಿಯಂ ಗ್ಯಾಸ್. ಹೀಲಿಯಂ ಏನ್ ಹೆಲ್ಪ್ ಮಾಡ್ತದ ಅಂತಂದ್ರೆ, ಹೀಲಿಯಂ ವಿಲ್ ಅವಾಯ್ಡ್ ದಿಸ್ ನೈಟ್ರೋಜನ್ ಕಾಂಬಿನೇಷನ್ ವಿತ್ ದ ಬ್ಲಡ್. ಅಂದ್ರೆ ನೈಟ್ರೋಜನ್ ಬ್ಲಡ್ ಜೊತೆ ಕಂಬೈನ್ ಆಗೋದನ್ನ ತಡೀತದೆ. ಕಂಬೈನ್ ಆದ್ರೆ ಏನಾಗ್ತದ ನೋಡಿ, ಕಂಬೈನ್ ಆದ್ರೆ ಏನಾಗ್ತದೆ, ಸೊ ದೇ ವಿಲ್ ಸ್ಕೂಬಾ ಡೈವರ್ಸ್ ಕಮ್ ಔಟ್ ಆಫ್ ದ ವಾಟರ್. ಒನ್ಸ್ ದೇ ಕಮ್ ಔಟ್ ಆಫ್ ದ ವಾಟರ್, ರಿಮೆಂಬರ್ ವಾಟ್ ವಿಲ್ ಹ್ಯಾಪನ್ ಇಸ್ ಫ್ರಾಮ್ ಬ್ಲಡ್ this nitrogen gas bubbled out. ಆ ಪರಿಸ್ಥಿತಿಯನ್ನ, ಆ ಒಂದು ಸಿಚುವೇಶನ್ ವಿ ಕಾಲ್ ಇಟ್ ಆಸ್ ಬೆಂಡ್ಸ್ ಅಂತ ಕರಿತೀವಿ ನಾವು, ಬೆಂಡ್ಸ್ ಅಂತ ಕರಿತೀವಿ. So this bends is the type of symptom where nitrogen gas will comes out of the blood in the form of bubbles. That particular person is going to die. Remember, ಇದು ಯಾವಾಗ, when see ನೀವು ನಾರ್ಮಲ್ ನೀವು ಸ್ವಿಮ್ ಮಾಡ್ಲಿಕ್ಕೆ ಹೋದಾಗ ಸ್ವಲ್ಪ ಹೊತ್ತು ನೀರೊಳಗೆ ಇರ್ತೀರಿ, ಆವಾಗ ಏನಾಗೋದಿಲ್ಲ, ಬಿಕಾಸ್ ದಟ್ ಇಸ್ ಅ ವೆರಿ ಲೆಸ್ ಟೈಮ್. ಬಟ್ ದೀಸ್ ಡೀಪ್ ಸಿ ಡೈವರ್ಸ್ ಅಥವಾ ಸ್ಕೂಬಾ ಡೈವರ್ಸ್ ಏನ್ ಮಾಡ್ತಾರೆ, ಸಿ ಅಂಡರ್ ಡೀಪ್ ಅಲ್ಲೇ ಹೋಗಿರ್ತಾರೆ. ಸೊ ಫಾರ್ ಸಮ್ ರಿಸರ್ಚ್ ಪರ್ಪೋಸ್ ಇರ್ಬೋದು, ಆರ್ ಫಾರ್ ಸಮ್ ಕಲೆಕ್ಷನ್ ಆಫ್ ಸಮ್ ಐಟಮ್ಸ್ ಇರ್ಬೋದು. So in such case, remember, they have to wear oxygen cylinders. The reason for that is nitrogen can mix with the blood. ಈಗ ನಮ್ಮ ನಾರ್ಮಲ್ ಸಿ ಲೆವೆಲ್ ಅಲ್ಲಿ ನೈಟ್ರೋಜನ್ ಇರ್ತದ, ಹೌದಾ? ನೈಟ್ರೋಜನ್ ಯಾಕೆ ಬ್ಲಡ್ ಒಳಗೆ ಮಿಕ್ಸ್ ಆಗೋದಿಲ್ಲ ಅಂದ್ರೆ, ದ ಪ್ರೆಷರ್ ಇಸ್ ನಾಟ್ ಇನಫ್. ನೈಟ್ರೋಜನ್, ವಾಟ್ ಎವರ್ ದ ನೈಟ್ರೋಜನ್ ಡಿಸಾಲ್ವ್ ಇನ್ ದ ಬ್ಲಡ್, ಫಾರ್ ದಟ್ ದ ಪ್ರೆಷರ್ ನೀಡೆಡ್ ಇಸ್ ಮೋರ್. ಅಷ್ಟು ಪ್ರೆಷರ್ ಇಲ್ಲಿ ಅಟ್ಮಾಸ್ಫಿಯರ್ ದಲ್ಲಿ ಇಲ್ಲ ಅನ್ನೋದಕ್ಕೆ, ರಿಮೆಂಬರ್, ನೈಟ್ರೋಜನ್ ವಿಲ್ ನೆವರ್ ಮಿಕ್ಸ್ ವಿತ್ ದ ಬ್ಲಡ್. But under the sea pressure will be more. There is a possibility of nitrogen to mix with the blood. ಅದಕ್ಕೆ ಅಲ್ಲಿ ನೋಡಿ, ಇಲ್ಲಿ ಅಪ್ಲಿಕೇಶನ್ ಆಫ್ ಹೆನ್ರೀಸ್ ಲಾ ಅಂದ್ರೆ ಏನು, ಆಕ್ಸಿಜನ್ ಸಿಲಿಂಡರ್ ನಾವು ತಗೊಂಡು ಹೋಗ್ತೀವಲ್ಲ, ಆಕ್ಸಿಜನ್ ಸಿಲಿಂಡರ್ ತಗೊಂಡು ಹೋಗ್ತೀವಿ ಅಂತಂದ್ರೆ ಎಷ್ಟು ಪ್ರೆಷರ್ ಬೇಕು ಒಂದು ಆಕ್ಸಿಜನ್ ನಮ್ಮ ಬಾಡಿ ಒಳಗೆ ಡಿಸಾಲ್ವ್ ಆಗೋದಕ್ಕೆ ಅನ್ನೋದು, ಅಷ್ಟು ಪ್ರೆಷರ್ ನಾವು ಆ ಸಿಲಿಂಡರ್ ದಲ್ಲಿ ಇಟ್ಕೊಂಡು ಹೋಗಿರ್ತೀವಿ ಅಂತ ಮೀನಿಂಗು. ಸೊ ದಟ್ ಈಸ್ ಒನ್ ಆಫ್ ದ ಅಪ್ಲಿಕೇಶನ್ ಆಫ್ ಹೆನ್ರೀಸ್ ಲಾ. ಥರ್ಡ್ ಒನ್ ಇಸ್, ರಿಮೆಂಬರ್, at higher altitudes the partial pressure of the oxygen is less than at the ground level. ಪ್ರೆಷರ್ ಯಾವಾಗಲೂ ಕಡಿಮೆ ಇರ್ತದೆ. ಈಗ ನೋಡಿ, ಯಾವ್ಯಾವ್ದು ದೊಡ್ಡ ಗುಡ್ಡವನ್ನ ನೀವು ಹತ್ತಿದ್ರಿ ಅಂತಂದ್ರೆ, ಸೊ ಯು ವಿಲ್ ಫೀಲ್ ಅನ್ಕಂಫರ್ಟೇಬಲ್ ಇನ್ ಬ್ರೀದಿಂಗ್. ಸುಸ್ತಾಗ್ತದ, ಬ್ರೀದ್ ಮಾಡೋದು ತ್ರಾಸ ಆಗ್ತದೆ. ರೀಸನ್ ಫಾರ್ ದಟ್ ಈಸ್, ಮೇಲ್ಗಡೆ ಹೋದಾಗ ಪ್ರೆಷರ್ ಕಡಿಮೆ ಆಗ್ತದೆ, ಆಕ್ಸಿಜನ್ ಡಿಸಾಲ್ವ್ ಇನ್ ದ ಬ್ಲಡ್ ಡಿಕ್ರೀಸಸ್. ನಮಗೆ ಇನಫ್ ಆಕ್ಸಿಜನ್ ಸಿಗೋದಿಲ್ಲ ಬ್ರೀದ್ ಮಾಡೋದಕ್ಕೆ. ಸೊ ಅದಕ್ಕೆ ರಿಮೆಂಬರ್, ದಿಸ್ ಲೀಡ್ಸ್ ಟು ದ ಲೋ ಕಾನ್ಸಂಟ್ರೇಷನ್ ಆಫ್ ಆಕ್ಸಿಜನ್ ಇನ್ ದ ಬ್ಲಡ್ ಅಂಡ್ ಟಿಶ್ಯೂಸ್ ಆಫ್ ಪೀಪಲ್ ಲಿವಿಂಗ್ ಎಟ್ ಹೈಯರ್ ಆಲ್ಟಿಟ್ಯೂಡ್ ಆರ್ ಕ್ಲೈಂಬರ್ಸ್. ಜನರಲಿ ಅದಕ್ಕಾಗಿ ಯಾರು ಈ ದೊಡ್ಡ ಹಿಮಾಲಯ ಪರ್ವತದಲ್ಲಿ ಏನು ಇರ್ತಾರಲ್ಲ, ಅವರಿಗೆ ಬ್ರೀದಿಂಗ್ ಪ್ರಾಬ್ಲಮ್ ಜಾಸ್ತಿ ಇರ್ತದೆ. ಯಾಕಂತಂದ್ರೆ ಆಕ್ಸಿಜನ್ ಗ್ಯಾಸ್ ಇಸ್ ಲೆಸ್ ಸಾಲ್ಯುಬಲ್ ಇನ್ ದೇರ್ ಬ್ಲಡ್. ಅದಕ್ಕೆ ಈ ಮೌಂಟೇನ್ ಕ್ಲೈಂಬರ್ಸ್ ಎಲ್ಲ ಏನ್ ಮಾಡ್ತಾರೆ, ಜನರಲಿ ಮೌಂಟೇನ್ ಕ್ಲೈಂಬರ್ಸ್ ಆಯ್ತು, ಅಥವಾ ರಿಮೆಂಬರ್ ಈ ಹೈಯರ್ ಆಲ್ಟಿಟ್ಯೂಡ್ ಅಲ್ಲಿ ವರ್ಕ್ ಮಾಡುವಂತಹ ಸೋಲ್ಜರ್ಸ್, ಸೈನಿಕರೇನ್ ಇರ್ತಾರಲ್ಲ ದೊಡ್ಡ ಪರ್ವತದ ಶ್ರೇಣಿ ಮೇಲೆ ಇರುವಂತವರು, ಸೊ ಅವರು ಕೂಡ ಆಕ್ಸಿಜನ್ ಸಿಲಿಂಡರ್ ನ ತಗೊಂಡು ಹೋಗ್ತಾರೆ. ಸೊ ದ ರೀಸನ್ ಫಾರ್ ದಟ್ ಈಸ್ ದ ಬ್ಲಡ್ ಇನ್ ವಿಚ್ ಆಕ್ಸಿಜನ್ ಶುಡ್ dissolve in the blood to the maximum extent. Low blood ಇದ್ರೆ ಏನಾಗ್ತದೆ, low blood oxygen causes the climbers to become weak and unable to think clearly ಅಂತಂದ್ರೆ ಒಂದ್ ರೀತಿ ಅನ್ಕಾನ್ಶಿಯಸ್ನೆಸ್ ಆಗ್ತದೆ, ಥಿಂಕ್ ಮಾಡೋದಕ್ಕೆ ಆಗೋದಿಲ್ಲ. ಸಿಂಪ್ಟಮ್ಸ್ ಆಫ್ ಅ ಕಂಡೀಷನ್ ವಿ ನೋನ್ ಆಸ್ ಅನಾಕ್ಸಿಯಾ ಅಂತ ಕರಿತೀವಿ ನಾವು, ದಿಸ್ ವಿಲ್ ಹ್ಯಾಪನ್ಸ್ ವಿತ್ ದಟ್ ಪರ್ಟಿಕ್ಯುಲರ್ ಪರ್ಸನ್. ಯಾವಾಗಲೂ ನೆನ್ಪಿಟ್ಕೊಳ್ಳಿ, ನಮಗೆ ಈ ಆಕ್ಸಿಜನ್ ಇಂಪಾರ್ಟೆನ್ಸ್ ಗೊತ್ತಿಲ್ಲ. ಆಕ್ಚುಲಿ ನಾವು ಬೇಕಾದಂಗ ಮರವನ್ನ ಕಡಿದು ಟ್ರೀಸ್ ಅನ್ನ ಡಿಸ್ಟ್ರಾಯ್ ಮಾಡಿ ನಾವು ಆರಾಮ್ ಬದುಕ್ತಾ ಇದೀವಿ. But remember, oxygen ಬರೋದಕ್ಕೆ only one source, we have natural source, that is from the trees.
ಅದು ಬಿಟ್ಟು ಬೇರೆ ಸೋರ್ಸ್ ಇಲ್ಲ ನಮಗೆ. ವಿ ಕೆನಾಟ್ ಪ್ರಿಪೇರ್ ದ ಆಕ್ಸಿಜನ್ ಇನ್ ದ ಲ್ಯಾಬೋರೇಟರಿ ಅಂಡ್ ಲಿವ್ ಇಟ್ ಟು ದ ಅಟ್ಮಾಸ್ಫಿಯರ್. ವಿ ಕೆನಾಟ್ ಡೂ ದಟ್. ಯಾಕಂದ್ರೆ ಅದು ಬಹಳ ಕಡಿಮೆ ಅಮೌಂಟ್. ಬಟ್ ನ್ಯಾಚುರಲ್ ಆಗಿ ಏನ್ ಬರ್ತದಲ್ಲ, ದಟ್ ಈಸ್ ಬಿಕಾಸ್ ಆಫ್ ದಟ್ ವಿ ಆರ್ ಲಿವಿಂಗ್ ಹಿಯರ್. ನಮಗೆ ಆಕ್ಸಿಜನ್ ಇಂಪಾರ್ಟೆನ್ಸ್ ಗೊತ್ತಿರೋದಿಲ್ಲ. ಬಟ್ ಆಕ್ಸಿಜನ್ ಲೆವೆಲ್ ಏನಾದ್ರು ಕಡಿಮೆ ಆಯಿತು, ಬ್ರೀದಿಂಗ್ ಪ್ರಾಬ್ಲಮ್ ಏನಾದ್ರು ಆಯ್ತು ಅಂತಂದ್ರೆ ವಿ ಕೆನಾಟ್ ಥಿಂಕ್ ಪ್ರಾಪರ್ಲಿ. ವಿ ಕೆನಾಟ್ ಹ್ಯಾವ್ ಅ ಮೈಂಡ್ ಸೆಟ್, ದಟ್ ಸ್ಟೇಬಲ್ ಮೈಂಡ್ ಸೆಟ್ ಇರೋದಿಲ್ಲ. ನಾವು ಏನ್ ಮಾಡ್ತೀವಿ ನಮ್ಗೆ ಗೊತ್ತಾಗೋದಿಲ್ಲ. ಅನ್ಕಾನ್ಶಿಯಸ್ನೆಸ್ ಆಗ್ಬೋದು, ಕೋಮಾಗ ಹೋಗ್ಬೋದು. ಆಲ್ ದೋಸ್ ದ ಸಿಚುವೇಶನ್ ದಟ್ ಸಿಂಪ್ಟಮ್ಸ್ ಆರ್ ಕಾಲ್ಡ್ ಆಸ್ ಅನಾಕ್ಸಿಯಾ ಅಂತ ಕರಿತೀವಿ ನಾವು. ಅನಾಕ್ಸಿಯಾ ಅಂತ ಕರಿತೀವಿ. ಸೊ ದಿಸ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಅಪ್ಲಿಕೇಶನ್ಸ್ ಆಫ್ ಹೆನ್ರಿಸ್ ಲಾ. 3 ಅಪ್ಲಿಕೇಶನ್. ಓಕೆ, ಇನ್ಕ್ರೀಸ್ ಸಾಲಿಬಿಲಿಟಿ ಆಫ್ CO2 in soft drinks, use of helium with oxygen instead of N2 by deep sea divers. At higher altitude, partial pressure of oxygen is less, hence oxygen cylinders can be used at higher altitude. These 2 applications of Henry's law. Effect of temperature on the solubility of gases in liquid. ಬಹಳ ಸಿಂಪಲ್ ನೋಡಿ. ಈ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಸಾಲಿಬಿಲಿಟಿ ಆಫ್ ಗ್ಯಾಸ್ ವಿತ್ ಲಿಕ್ವಿಡ್ ಡಿಕ್ರೀಸಸ್ ವಿತ್ ರೈಸ್ ಇನ್ ಟೆಂಪರೇಚರ್. ಗಿವ್ ರೀಸನ್ ಅಂತ ಕೇಳ್ಬಿಟ್ಟಿದ್ದಾರೆ ಒಂದ್ಸಾರಿ ಕೇಳಿದ್ರು. ಗಿವ್ ರೀಸನ್ ಅಂತ ಕೇಳಿದ್ರೆ ಇಷ್ಟೇ ಬರೀಬೇಕು. ಸೊ ಸಾಲಿಬಿಲಿಟಿ ಆಫ್ ಗ್ಯಾಸ್ ಇನ್ ದ ಲಿಕ್ವಿಡ್ ಈಸ್ ಎಕ್ಸೋಥರ್ಮಿಕ್ ಪ್ರೊಸೆಸ್. ಇಷ್ಟು ಬರೆದ್ರೆ ಸಾಕು. ಎಕ್ಸೋಥರ್ಮಿಕ್ ಪ್ರೊಸೆಸ್. ಎಕ್ಸೋಥರ್ಮಿಕ್ ಅಂತಂದ್ರೆ ಹೀಟ್ ಈಸ್ ರಿಲೀಸ್ಡ್. ಹೀಟ್ ರಿಲೀಸ್ಡ್ ಅಂದ್ರೆ ಸಾಲಿಬಲ್ ಆದಾಗ ಹೀಟ್ ರಿಲೀಸ್ ಆಗ್ತದೆ. ಅದಕ್ಕೆ ಲೋವರ್ ಟೆಂಪರೇಚರ್ ಸಾಲಿಬಿಲಿಟಿ ಇಸ್ ಮೋರ್, ಹೈಯರ್ ಟೆಂಪರೇಚರ್ ಸಾಲಿಬಿಲಿಟಿ ಇಸ್ ಲೆಸ್. ರಿಮೆಂಬರ್. ಓಕೆ, ಸೊ ದ ಸಾಲಿಬಿಲಿಟಿ ಶುಡ್ ಡಿಕ್ರೀಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್. ಏನ್ ಬರೀಬೇಕು ಅಂದ್ರೆ ಡಿಸ್ಸೊಲ್ಯೂಷನ್ ಅಂತನಾದ್ರೂ ಬರೀರಿ, ಸಾಲಿಬಿಲಿಟಿ ಅಂತನಾದ್ರೂ ಬರೀರಿ. ದಟ್ ಈಸ್ ಎಕ್ಸೋಥರ್ಮಿಕ್ ಪ್ರೊಸೆಸ್ ಅಂತ ಗೊತ್ತಿರ್ಲಿ. ಸೊ ಡೆಫಿನೆಟ್ಲಿ ಆ ಡಿಸೊಲ್ಯೂಷನ್ ಅಲ್ಲಿ ಈಕ್ವಿಲಿಬ್ರಿಯಂ ಇದ್ದೇ ಇರ್ತದೆ ಅಂಡ್ ಎಕ್ಸೋಥರ್ಮಿಕ್ ಪ್ರೊಸೆಸ್ ಇರ್ತದೆ. ಸೊ ಅಲ್ಲಿ ಲಿಕ್ವಿಡ್ ಅಂತ ಏನಂತ ಹೇಳಿದ್ವಿ ನಾವು? ಎಂಡೋಥರ್ಮಿಕ್ ಅಂತ ಹೇಳಿದ್ವಿ. ಅಂದ್ರೆ ಎಂಡೋಥರ್ಮಿಕ್ ಇದ್ದಾಗ as the temperature increases, remember that temperature will be absorbed by the substances of the liquid and which will undergo solubility. So ಅದಕ್ಕೆ ಅಲ್ಲಿ solubility and temperature directly proportional. ಇಲ್ಲಿ solubility and temperature inversely proportional. ಬಹಳ ಸಿಂಪಲ್. ಒಂದ್ಸಾರಿ ಕ್ವಶನ್ ಕೇಳಿದ್ರು, ಇಫೆಕ್ಟ್ ಆಫ್ ಟೆಂಪರೇಚರ್ ಅಂಡ್ ಪ್ರೆಷರ್ ಆನ್ ಸಾಲಿಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್. 2 ಮಾರ್ಕ್ಸ್ಗೆ ಇಫೆಕ್ಟ್ ಆಫ್ ಟೆಂಪರೇಚರ್ ಅಂಡ್ ಪ್ರೆಷರ್ ಆನ್ ದ ಸಾಲಿಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್. ಬಹಳ ಸಿಂಪಲ್ ಆಗಿ ಬರೀಬೇಕು. ಸಾಲಿಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ ಡೈರೆಕ್ಟ್ ಪ್ರಪೋರ್ಷನಲ್ ಟು ಪ್ರೆಷರ್ 1 ಮಾರ್ಕ್, ಇನ್ವರ್ಸ್ ಪ್ರಪೋರ್ಷನಲ್ ಟು ಟೆಂಪರೇಚರ್ 1 ಮಾರ್ಕ್. ಓವರ್, ಮುಗಿದೋಯ್ತು ಅಷ್ಟೇ. ಬಹಳ ಸಿಂಪಲ್, ಬಹಳ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಎನಿ ಡೌಟ್ಸ್ ಇನ್ ದಿಸ್? ಲಿಕ್ವಿಡ್ ಇನ್ ಲಿಕ್ವಿಡ್ ಡೈರೆಕ್ಟ್ ಪ್ರಪೋರ್ಷನಲ್ ವಿತ್ ಟೆಂಪರೇಚರ್, ಗ್ಯಾಸ್ ಇನ್ ಲಿಕ್ವಿಡ್ ಇನ್ವರ್ಸ್ ಪ್ರಪೋರ್ಷನಲ್ ವಿತ್ ಟೆಂಪರೇಚರ್. ಅದಕ್ಕಾಗಿ ನೋಡಿ, ಜನರಲಿ ನೀವೇನಾದ್ರು ಸಾಫ್ಟ್ ಡ್ರಿಂಕ್ ಬಾಟಲ್ ತಗೊಂಡ್ ಬಂದ್ರಿ, ಈಗ 1/2 ಲೀಟರ್ 1 ಲೀಟರ್ ತಗೊಂಡ್ ಬಂದ್ರಿಪ್ಪ, ತಗೊಂಡ್ ಬಂದು ನೀವು ಸ್ವಲ್ಪ ಕುಡಿತೀರಿ, ಒಂದಷ್ಟು ಫ್ರಿಜ್ ಒಳಗೆ ಇಟ್ಟಿರ್ತೀರಿ. ಫ್ರಿಜ್ ಒಳಗೆ ಇಟ್ಟಾಗ ಮಾತ್ರ ನೆಕ್ಸ್ಟ್ ಡೇ ನೀವು ಅದನ್ನ ಓಪನ್ ಮಾಡಿದ್ರೆ ಸಮ್ ಕಾರ್ಬನ್ ಡೈಆಕ್ಸೈಡ್ ಇರ್ತದೆ. ನೀವು ಅದೇನಾದ್ರೂ ಹೊರಗೆ ಇಟ್ರಿ ಅಂತ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ವಿಲ್ ನಾಟ್ ಬಿ ದೇರ್ ಇನ್ ದಟ್. ಅಂದ್ರೆ ಸಾಲಿಬಿಲಿಟಿ ಬಹಳ ಕಡಿಮೆ ಇರ್ತದ ಅಂತ ಮೀನಿಂಗು. ಸೊ ಅದಕ್ಕೆ ಯಾವಾಗಲೂ ಸಾಫ್ಟ್ ಡ್ರಿಂಕ್ ಬಾಟಲ್ಸ್ ಅನ್ನ ಅಂದ್ರೆ ವೇರೆವರ್ ಕಾರ್ಬನ್ ಡೈಆಕ್ಸೈಡ್ ಅಥವಾ ಕಾರ್ಬೋನೇಟೆಡ್ ಬೆವರೇಜಸ್ ಅಂತ ಏನ್ ಹೇಳ್ತೀವಿ, ಆಲ್ ದೋಸ್ ಶುಡ್ ಬಿ ಕೆಪ್ಟ್ ಅಂಡರ್ ರೆಫ್ರಿಜರೇಟರ್. ರಿಮೆಂಬರ್, ವೆರಿ ಇಂಪಾರ್ಟೆಂಟ್. ನೌ you have to be with calculator and paper. We will solve this question. ಕರೆಕ್ಟಾ? ಈಗ ನೋಡಿ ಏನ್ ಕೇಳಿದ್ದಾರೆ. If nitrogen gas is bubbled through water at 293 Kelvin, how many millimoles of gas would dissolve in 1 liter of water? Assume that gas exerts a partial pressure of 0.987. ಅಂದ್ರೆ pH ಕೊಟ್ಟಿದ್ದಾರೆ, ಅಂದ್ರೆ P ಕೊಟ್ಟಿದ್ದಾರೆ, ಸಾರಿ KH ಕೊಟ್ಟಿದ್ದಾರೆ. ಹೆನ್ರೀಸ್ ಲಾ ಕಾನ್ಸ್ಟೆಂಟ್ ಅಂದ್ರೆ KH ಕೊಟ್ಟಿದ್ದಾರೆ. ಹೌದಾ? ಈಗ ನೋಡಿ, ಹೌ ಮೆನಿ ಮಿಲಿಮೋಲ್ಸ್ ಅಂತಂದ್ರೆ ನಂಬರ್ ಆಫ್ ಮೋಲ್ಸ್ ಆಫ್ ಗ್ಯಾಸ್ ಇನ್ ದ 1 ಲೀಟರ್ ಆಫ್ ವಾಟರ್ ಅಂತ ಕೇಳಿದ್ದಾರೆ. ನಂಬರ್ ಆಫ್ ಮೋಲ್ಸ್ ಅನ್ನ ಯಾವಾಗ ಕ್ಯಾಲ್ಕುಲೇಟ್ ಮಾಡಬಹುದು ನಾವು? ನಂಬರ್ ಆಫ್ ಮೋಲ್ಸ್ ಅನ್ನ ಇಫ್ ವಿ ನೋ ಮೋಲ್ ಫ್ರಾಕ್ಷನ್. ಯಾವಾಗ ನೆನ್ಪಿಟ್ಕೊಳ್ಳಿ ಸರ್, ನಮಗೆ ಹೆಂಗ್ ಗೊತ್ತಾಗಬೇಕು ಅದು? ಸಿ, ಹೆನ್ರೀಸ್ ಲಾ ಕಾನ್ಸ್ಟೆಂಟ್ ಅಂತ ಕೊಟ್ಟ ಮೇಲೆ ದ ಮೀನಿಂಗ್ ಇಸ್ ದಟ್ ದಿಸ್ ಪ್ರಾಬ್ಲಮ್ ಇಸ್ ಬೇಸ್ಡ್ ಆನ್ ಹೆನ್ರೀಸ್ ಲಾ. ಹೆನ್ರೀಸ್ ಲಾದಾಗ ಏನ್ ಹೇಳ್ತೀವಿ? ಹೆನ್ರೀಸ್ ಲಾದಾಗ P is equal to KH into X ಅಂತ ಹೇಳ್ತೀವಿ. ಅಂದ್ಮೇಲೆ KH ಕೊಟ್ಟಿದ್ದಾರೆ, P ಕೊಟ್ಟಿದ್ದಾರೆ, X ಕಂಡಿಡಿರಿ. X is nothing but mole fraction. ಮೋಲ್ ಫ್ರಾಕ್ಷನ್ ಗೊತ್ತಾಗ್ಬಿಟ್ರೆ ನಂಬರ್ ಆಫ್ ಮೋಲ್ಸ್ ಕ್ಯಾಲ್ಕುಲೇಟ್ ಮಾಡಿಬಿಡಬಹುದು. ಸೊ ವಿಚ್ ಮೀನ್ಸ್ ಫಸ್ಟ್ ಸ್ಟೆಪ್ ಇಸ್ ಟು ಕ್ಯಾಲ್ಕುಲೇಟ್ X ವ್ಯಾಲ್ಯೂ. ಸೊ P is equal to KH into X. ನೀಟಾಗಿ ಬರೆಯೋಣಂತೆ, ರೈಟ್? ಸೊ ಫಸ್ಟ್ ಸ್ಟೆಪ್ ಏನು ಅಂತಂದ್ರೆ P is equal to KH into X, so that X is equal to P divided by KH. ಸೊ ಪ್ರೆಷರ್ ಎಷ್ಟು ಕೊಟ್ಟಿದ್ದಾರೆ? ಸೊ 0.987 ಹೌದಾ? 987 divided by KH ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 76.48. ಬಟ್ ಇದನ್ನ ಕಿಲೋ ಬಾರ್ ಇದೆ ನೋಡಿ, ಇಲ್ಲಿ ಬಾರ್ ಇದೆ. ಅದಕ್ಕೆ ಏನ್ ಮಾಡ್ಬೇಕು? ಇದನ್ನ ಬಾರಿ ಕನ್ವರ್ಟ್ ಮಾಡ್ಕೋಬೇಕು. ಯಾವಾಗಲೂ ಡಿನಾಮಿನೇಟರ್ ಅಂಡ್ ನ್ಯೂಮರೇಟರ್ ಯೂನಿಟ್ ಶುಡ್ ಬಿ ಸೇಮ್. ಇಫ್ ಮೇಲಿಂದು ಕಿಲೋಗ್ರಾಮ್, ಕೆಳಗಿಂದು ಗ್ರಾಮ್, ಯು ವಿಲ್ ನಾಟ್ ಗೆಟ್ ದ ಕರೆಕ್ಟ್ ಆನ್ಸರ್. ಐದರ್ ಯು ಮೇಕ್ ಕಿಲೋಗ್ರಾಮ್ ಟು ಗ್ರಾಮ್, ಇಲ್ಲ ಗ್ರಾಮ್ ಟು ಕಿಲೋಗ್ರಾಮ್. ಸಿಮಿಲರ್ಲಿ ಬಾರ್ ಟು ಕಿಲೋ ಬಾರ್ ಟು ಬಾರ್. ಕನ್ವರ್ಟ್ ಕಿಲೋ ಬಾರ್ ಟು ಬಾರ್ ಇಸ್ ಸಿಂಪಲ್. ಸೊ 10 to the power 3 ಅಂತ ಬರೀತೀನಿ ನಾನು. ಎಸ್, 1.29 into 10 to the power -5 ಬಂತು. ಹೌದಾ? ದಿಸ್ ಈಸ್ X ಆಫ್ N2. ಈಗ ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕು? ನಂಬರ್ ಆಫ್ ಮೋಲ್ಸ್ ಆಫ್ ಗ್ಯಾಸ್ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಹೌದಾ? ಈಗ ನಮ್ಮ ಹತ್ರ ಫಾರ್ಮುಲಾ ಏನಿದೆ? X ಆಫ್ N2 is equal to N of N2 divided by N of N2 plus
N of H2O. ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದೇನು N of N2. ರಿಮೆಂಬರ್ ಅದು ಮಿಲಿಮೋಲ್ ಮುಂದೆ ನೋಡೋಣಂತೆ, ಅದ್ರ ಬಗ್ಗೆ ಈಗ ಬರಿ ಮಾಡ್ಕೊಳ್ಳೋದು ಬೇಡ. ಈಗ ನಮ್ಮ ಕೆಲಸ ಏನು N of N2 ಕ್ಯಾಲ್ಕುಲೇಟ್ ಮಾಡಬೇಕು. ಬಟ್ ದ ಥಿಂಗ್ ಈಸ್ ನ್ಯೂಮರೇಟರ್ ದಲ್ಲಿ ಮತ್ತೆ ಡಿನಾಮಿನೇಟರ್ ದಲ್ಲಿ ಎರಡೂ ಕೂಡ N of N2 ಇದ್ದಾಗ ಎರಡೂ ಕೂಡ ಅನ್ನೋನ್ ಆಗ್ಬಿಡ್ತು. ಯು ಕ್ಯಾನ್ ನಾಟ್ ಕ್ಯಾಲ್ಕುಲೇಟ್ ದಿಸ್. Whenever you come across like this, remember always you can see in this particular case N of H2O ಕ್ಯಾಲ್ಕುಲೇಟ್ ಮಾಡಬಹುದಾ? ಯಾಕಂತಂದ್ರೆ ಏನ್ ಕೊಟ್ಟಿದ್ದಾರೆ, 1 ಲೀಟರ್ ಆಫ್ ವಾಟರ್ ಅಂತ ಕೊಟ್ಟಿದ್ದಾರೆ. 1 ಲೀಟರ್ ಆಫ್ ವಾಟರ್ ಅಂತ ಕೊಟ್ಟಿದ್ದಾರೆ. ಹೌದಾ? 1 ಲೀಟರ್ ಆಫ್ ವಾಟರ್ ಅಂತಂದ್ರೆ ರಿಮೆಂಬರ್ ವಾಟರ್ ಗೆ ಡೆನ್ಸಿಟಿ ಮತ್ತೆ ಡೆನ್ಸಿಟಿ ಇಸ್ ಈಕ್ವಲ್ ಟು 1 ಇರ್ತದೆ ವಾಟರ್ ಗೆ, ಅಂದ್ರೆ ಮಾಸ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಆದಂಗ ಆಯ್ತು. ಅಂದ್ರೆ ಯು ಕ್ಯಾನ್ ರೈಟ್ ಇಟ್ ಆಸ್ 1000 ಗ್ರಾಮ್ ಆಫ್ ವಾಟರ್, ರೈಟ್? ಅಂದ್ರೆ N of H2 is equal to ಏನು ಬಂತು, 1000 divided by mass divided by molecular mass 18. ಸೊ ಅಂದ್ರೆ 55.55 ಬಂತು. ಹೌದಾ? 55.55 ಬಂತ, ರೈಟ್? ಎಸ್. ಈಗ ಇಮ್ಯಾಜಿನೇಷನ್ ಲೆಟ್ us consider N of water is very higher than N of N2. ಒಪ್ಕೊಳ್ಬೋದಾ? ಯಾಕೆ ಅಂತಂದ್ರೆ ಯಾವಾಗ್ಲೂ ನಂಬರ್ ಆಫ್ ಮೋಲ್ಸ್ ಆಫ್ ನೈಟ್ರೋಜನ್ ಅಂದ್ರೆ ಗ್ಯಾಸ್. ಹೌದಾ? ಗ್ಯಾಸ್ ಅನ್ನ ವಾಟರ್ ದಲ್ಲಿ ಡಿಸಾಲ್ವ್ ಮಾಡಿದಾಗ ಗ್ಯಾಸ್ ದಿಸ್ ನಂಬರ್ ಆಫ್ ಮೋಲ್ಸ್ ಕಡಿಮೆ ಇರಬೇಕಲ್ಲ, ಜಾಸ್ತಿ ಇರೋದಕ್ಕಂತೂ ಸಾಧ್ಯ ಇಲ್ಲ. ಹೆನ್ಸ್ ವಿ ಕನ್ಸಿಡರ್ ಇಟ್ ಆಸ್ ವಾಟರ್ ನಂಬರ್ ಆಫ್ ಮೋಲ್ಸ್ ಇಸ್ 55.55 ನೋಡಿ. ಅಂದಮೇಲೆ N of N2 ಅಂತೂ ಕಡಿಮೆ ಇದ್ದೇ ಇರ್ತದ. ಸೊ ವಿಲ್ ಕನ್ಸಿಡರ್ ಲೈಕ್ ದಿಸ್. ಹೆನ್ಸ್ ರಿಮೆಂಬರ್, ಯಾಕಂದ್ರೆ ಈ ಕನ್ಸಿಡರೇಷನ್ ಇರಲಿಲ್ಲ ಅಂತಂದ್ರೆ ನಾವು ಮುಂದೆ ಸಾಲ್ವ್ ಮಾಡಕ್ ಆಗುದಿಲ್ಲ. ಹೆನ್ಸ್ ರಿಮೆಂಬರ್ ವಿ ಕ್ಯಾನ್ ಕನ್ಸಿಡರ್ N of N2 plus N of H2O is almost equal to N of H2O. ಯಾಕೆ ಹೇಳಿ? N of N2 ಅನ್ನ ಲೀಸ್ಟ್ ಅಂತ ತಗೊಳ್ಳಂತೆ. ಅವಾಗ ನೀವು N of H2O ಗೆ N of N2 ಅನ್ನ ಆಡ್ ಮಾಡಿದ್ರೆ ಆಲ್ಮೋಸ್ಟ್ ಈಕ್ವಲ್ ಟು H2 ಅಷ್ಟೇ ಬರ್ತದೆ ಆನ್ಸರ್. ಹೌದಾ? ಸೊ ಅದಕ್ಕೆ we will consider it of N of H2O. Hence remember here now we will consider X of N2 is equal to N of N2 divided by N of H2O. Right? X of N2 ಎಷ್ಟು ಕೊಟ್ಟಿದ್ದಾರೆ? ಎಷ್ಟು ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ ನಾವು? 1.29 into 10 to the power minus 5. ಹೌದಾ? is equal to N of N2 divided by 55.55. Right? So ಅದಕ್ಕೆ N of N2 is equal to N of N2 is equal to ಏನಾಯ್ತು? 55.55 into 1.29 into 10 to the power minus 5 ಮಾಡಿ ಎಷ್ಟು ಬಂತ ಆನ್ಸರ್? 71.6 minus 5, right? into 10 to the power minus 5 ಮೋಲ್ಸ್. ಇದು ಮೋಲ್ಸ್ ಗೊತ್ತಿರಲಿ, ಮಿಲಿಮೋಲ್ಸ್ ಅಲ್ಲ. ಈ ಮಿಲಿಮೋಲ್ಸ್ ಕನ್ವರ್ಟ್ ಮಾಡಿದ್ರೆ ರಿಮೆಂಬರ್ ಮಿಲಿ ಅಂದ್ರೆ ಏನು? 10 to the power minus 3. ಹೌದಾ? ಮಿಲಿ ಅಂದ್ರೆ 10 to the power minus 3 ಲಾಸ್ಟ್ ಇಯರ್ ಫಸ್ಟ್ ಚಾಪ್ಟರ್ ಡಿಸ್ಕಸ್ ಮಾಡಿದ್ವಿ ನಾವು. ಮಿಲಿ ಅಂದ್ರೆ 10 to the power minus 3 ಅಂದ್ರೆ 71.65 6 ಬಂತದ. 6 into 10 to the power minus 5 ಮೋಲ್ ಅಂದ್ರೆ 10 to the power minus 3 milli mole. So that final answer will be 71.6 into minus 5 minus 3 10 to the power minus mole ಅಂದ್ರೆ 10 to the power plus 3 millimole. Mole ಅಂದ್ರೆ 10 to the power plus 3 millimole, right? So minus 5 plus 3, so you are going to get it as millimole. Final answer ಏನಂತಂದ್ರೆ 0.716 millimoles ಅಂತ ಬರ್ತದೆ. N of N2. Second one ನೋಡಿ. Second one. Henry's law constant for CO2 in water is given. KH ಕೊಟ್ಟಿದ್ದಾರೆ. Calculate the quantity of CO2 ಅಂತ ಬರೀಬೇಕಿಲ್ಲ. CO2 in 500 ml of soda water when packed under 2.5 atmosphere at same temperature. 2.5 atmosphere at the same temperature. Yes. First calculate P. First calculate, P ಕೊಟ್ಟಿದ್ದಾರೆ, X of CO2. ಫಸ್ಟ್ ಅದನ್ನ ಕ್ಯಾಲ್ಕುಲೇಟ್ ಮಾಡ್ರಿ. ಒಂದು ಪಾಯಿಂಟ್ ಇಂಪಾರ್ಟೆಂಟ್ ಯಾವ್ದಂದ್ರೆ ಇದ್ರಲ್ಲಿ ಪಾಸ್ಕಲ್ ಇದೆ, ಇಲ್ಲಿ ಇದರ ಅಟ್ಮಾಸ್ಫಿಯರ್ ಇದೆ, ಕನ್ವರ್ಟ್ ಮಾಡಬೇಕು ಗೊತ್ತಿರ್ಲಿ. 1 atmosphere ಅಂತಂದ್ರೆ 101325 ಪಾಸ್ಕಲ್. ವೆರಿ ಇಂಪಾರ್ಟೆಂಟ್. 1 atmosphere ಅಂದ್ರೆ 101325 ಪಾಸ್ಕಲ್ ಗೊತ್ತಿರ್ಲಿ.
ಅದಕ್ಕೆ ಕನ್ವರ್ಷನ್ ಏನಾಗ್ತದೆ ಅಂದ್ರೆ 2.5 into 101325 Pascal divided by KH value is 1.67 into 10 to the power 5 Pascal. 151,684.1 into 10 to the power minus 5 ಇಷ್ಟು ಬಂತ. ಓಕೆ ಅಂದ್ರೆ 1.5 ಬರೀಬಹುದು ನಾನು, ಹೌದಾ? 1.516 ಐ ಕ್ಯಾನ್ ರೈಟ್ 1.52 ಫೈನ್, ರೌಂಡ್ ಆಫ್ ಮಾಡಿ 1.52 ಯಾಕಂದ್ರೆ -5 ಇದೆಯಾ, -5 ಇದೆ ಅಂತಂದ್ರೆ 1 2 3 4 5 ಡಿಜಿಟ್ ನಾವು ಹಿಂದ್ಗಡೆ ತಗೊಂಡು ಬಂದ್ರೆ -5 ಬಿಕಮ್ 10 to the power 0 ಅಂದ್ರೆ 1.52 is CO2. X of CO2 is equal to N of CO2 divided by N of CO2 plus N of water. ಈಗ ನೋಡಿ ಡೈರೆಕ್ಟ್ ಆಗಿ ಬರೀತೀನಿ ನಾನು. N of water is more than N of CO2. Right? N of water is more than N of CO2. ಯಾಕಂದ್ರೆ ವಾಟರ್ 55.5 ಇರ್ತದೆ, ಅದು ಕಂಪೇರ್ ಮಾಡಿದ್ರೆ ಇದು ಕಡಿಮೆ ಆಗ್ತದೆ. ಯಾಕಂದ್ರೆ ಹಂಗೆ ತಗೊಳ್ಳೇಬೇಕು ನಾವು, ಇಲ್ಲ ಅಂದ್ರೆ ಮುಂದೆ ಕ್ಯಾಲ್ಕುಲೇಷನ್ ಬರೋದಿಲ್ಲ. ಹೆನ್ಸ್ ರಿಮೆಂಬರ್ X of CO2 ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ 1.52 is equal to N of CO2 divided by N of CO2 ಬದಲಿಗೆ N of H2 ಅಷ್ಟು ಹಾಕ್ತೀವಿ ನಾವು, is equal to 1 ಆಗ್ಬಿಡ್ತಿದ್ದು. ಅಂದ್ರೆ N of H2O plus N of CO2 I can consider it as N of H2O. ಹೌದಾ? ಸೊ N of H2 ಅಷ್ಟೇ ಕನ್ಸಿಡರ್ ಮಾಡಬಹುದು ನಾನು. ಈಗ hence moles of water is equal to mass by molecular mass. ಮಾಸ್ 500 ತಗೊಳ್ಳೋಣಂತೆ ಮತ್ತೆ ಕನ್ವರ್ಟ್ ಮಾಡೋದಕ್ಕೆ 5, ಯಾಕಂದ್ರೆ 1000 ಗೆ ಇಷ್ಟ ಆದ್ರೆ 500 ಗೆ ಇಷ್ಟು ಅಂತ ಕನ್ಸಿಡರ್ ಮಾಡಬೇಕು. ಸೊ ಡಿವೈಡ್ ಬೈ 18 ಎಷ್ಟು ಬಂತು? 500 by 18 ಅಂದ್ರೆ 27.78 ಬರ್ತದೆ, half of 55.55. ಅಂದ್ರೆ N of CO2 ಎಷ್ಟು ಬಂದ್ರು? 42 point. They are asking quantity. Quantity ಅಂದ್ರೆ ಏನು? ಈಗ ನೋಡಿ, mole is equal to mass divided by molar mass. ಅಂದ್ರೆ ನನಗೆ ಮೋಲ್ ಬಂದಿದೆ, ಮಾಸ್ ಗೊತ್ತಿದೆ, ಕಾರ್ಬನ್ ಡೈಆಕ್ಸೈಡ್ 44 ಅಂದ್ರೆ mass of carbon dioxide is equal to molecular mass 44 into 42.14. ಆನ್ಸರ್ ಎಷ್ಟು ಬಂತು? 1854 ಗ್ರಾಮ್ ಅಂತ. So this is the answer. This is about, remember, Henry's law and its applications and problems on Henry's law. Now let us continue with vapor pressure. Vapor pressure. So in this particular case, vapor pressure ಬಗ್ಗೆ ಡಿಸ್ಕಸ್ ಮಾಡೋದು ಬಹಳ ಸಿಂಪಲ್. When we consider vapor pressure ನೋಡಿ, so in this particular case ಕರೆಕ್ಟ್ ಆಗಿ ಬೇಸಿಕ್ ಇಂದ ಅರ್ಥ ಮಾಡ್ಕೊಳ್ಳಿ. Here I will consider one container which contains some liquid. ಯಾವುದೋ ಒಂದು ಲಿಕ್ವಿಡ್ ಅಂತ ತಗೊಳ್ಳೋಣಂತೆ ಒಂದು ಕಂಟೈನರ್ ದಲ್ಲಿ, ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಎವ್ರಿ ಲಿಕ್ವಿಡ್ ಪೊಸೆಸ್ ಪ್ರಾಪರ್ಟಿ ಆಫ್ ವೊಲಟೈಲಿಟಿ. ನೀವು ಹೇಳ್ಬೋದು, ಸರ್ ಒಂದು ಗ್ಲಾಸ್ ಒಳಗೆ ನಾನು ವಾಟರ್ನ ಹಾಕಿಟ್ರೆ ವಾಟರ್ ಹೆಂಗ್ ಇವಾಪರೇಟ್ ಆಗ್ತದೆ, ಆಗೋದಿಲ್ಲ ಅಂತ ಹೇಳಿ. ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ನಾವು ಹೇಳ್ತಾ ಇರೋದು ಎವ್ರಿ ಲಿಕ್ವಿಡ್ ಪೊಸೆಸ್ ಪ್ರಾಪರ್ಟಿ ಆಫ್ ವೊಲಟೈಲಿಟಿ, ಬಟ್ ಸಮ್ ಲಿಕ್ವಿಡ್ ವೆಪರೈಸ್ in very fast rate, some liquid vaporize to the slower rate. ನೀವು ನೋಡಿ ಎಸಿಟೋನ್ ಅಂತ ಇದೆ, ಹೌದಾ? ನೀವು ಯಾವ್ದೋ ಲ್ಯಾಬಿಗೆ ಹೋದಾಗ ಒಂದ್ಸರಿ ಕೇಳಿ, ಅಲ್ಲಿ ಎಸಿಟೋನ್ ನೀವು ಕೈಯಲ್ಲಿ 2 ಡ್ರಾಪ್ ಹಾಕೊಂಡ್ರಿ ಅಂತಂದ್ರೆ within a 30 seconds it will get evaporate, right? Volatility. Ethyl alcohol, ನಿಮ್ಗೆ ಇನ್ನೂ ಬೆಸ್ಟ್ ಎಕ್ಸಾಂಪಲ್ ಕೊಡ್ಬೇಕಂತಂದ್ರೆ ಯು ನೋ ದಟ್ ಸ್ಯಾನಿಟೈಸರ್, ಹೌದಾ? ಹ್ಯಾಂಡ್ ಸ್ಯಾನಿಟೈಸರ್ ಹಾಕೊಂಡಿರ್ತೀರಿ, ಹಾಕಿದ 1-2 ಈ ರೀತಿ ಮಾಡಿ ಮುಗಿಸೋದ್ರೊಳಗೆ ಇವಾಪರೇಟ್ ಆಗಿಬಿಡ್ತದೆ. ಅಂದ್ರೆ ಮೀನಿಂಗ್ ಏನು? ದಟ್ ಈಸ್ ಹ್ಯಾವಿಂಗ್ ಹೈಯೆಸ್ಟ್ ವೇಪರ್ ಪ್ರೆಷರ್ ಅಂತ ಮೀನಿಂಗು. ವೊಲಟೈಲಿಟಿ ಇಸ್ ವೆರಿ ಹೈ. ವೊಲಟೈಲ್ ಅಂತಂದ್ರೆ ಲಿಕ್ವಿಡ್ ಕನ್ವರ್ಟ್ ಇಂಟು ವೇಪರ್ ಆಗುವಂತ ರೇಟ್ ಏನಿದೆ ಫಾಸ್ಟ್ ಇದೆ. ಈವನ್ ರಿಮೆಂಬರ್, ಈವನ್ ಎನಿ ಲಿಕ್ವಿಡ್ ಯು ಕ್ಯಾನ್ ಕನ್ಸಿಡರ್ ಇಟ್ ಈಸ್ ಹ್ಯಾವಿಂಗ್ ಸಮ್ ಪ್ರಾಪರ್ಟಿ ಆಫ್ ವೊಲಟೈಲಿಟಿ. ವಾಟರ್ ನೀವು ಒಂದು ದಿವಸಕ್ಕೆ ಇವಾಪರೇಟ್ ಆಗೋದಿಲ್ಲ, ಯಾಕಂದ್ರೆ ವಾಟರ್ ವೊಲಟೈಲಿಟಿ ಬಹಳ ಕಡಿಮೆ ಇದೆ. ಬಟ್ ಇಫ್ ಯು ಕನ್ಸಿಡರ್ ವಾಟರ್ in the glass ಅಥವಾ in the one particular container for 1 week, 10 days, 20 days, 1 month, ನೀವು ಅಮೌಂಟ್ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ, ಡೆಫಿನೆಟ್ಲಿ ಇಟ್ ವಿಲ್ decreases till you keep that water in the container. So
ಆದ್ರೆ ನಮ್ಗೆ ಅಷ್ಟು ಪೇಷನ್ಸ್ ಇಲ್ಲ ಅಷ್ಟೇ. ಇಲ್ಲಿ ನಮ್ಗೆ ಬಂದಿರೋದೇನು ನಮ್ ಪ್ರಾಬ್ಲಮ್, ಪೇಷನ್ಸ್ ಇಲ್ಲ ನಮಗೆ. ನಾವೇನ್ ಮಾಡ್ಬಿಡ್ತೀವಿ, ವಾಟರ್ ಅನ್ನ ಇಥೈಲ್ ಆಲ್ಕೋಹಾಲ್ ಕನ್ವರ್ಟ್ ಮಾಡ್ತೀವಿ, ಸ್ಯಾನಿಟೈಸರ್ ಕನ್ವರ್ಟ್ ಮಾಡ್ತೀವಿ, ಅಂದ್ರೆ ಕಂಪೇರ್ ಮಾಡ್ತೀವಿ. ವಿಲ್ ಟೆಲ್ ವಾಟರ್ ಇಸ್ ನಾನ್ ವಾಲಟೈಲ್. ನೋ, ಎನಿ ಲಿಕ್ವಿಡ್ ನಾನ್ ವಾಲಟೈಲ್ ಅನ್ನೋದು ಇಲ್ವೇ ಇಲ್ಲ. ಲೈಫ್ ಟೈಮ್ ಅಲ್ಲಿ ಇದು ವಾಲಟೈಲ್ ಆಗ್ಲೇಬೇಕು, ಅಂದ್ರೆ ಸ್ವಲ್ಪ ಇವಾಪರೇಟ್ ಆಗೇ ಆಗ್ತದೆ. ಅಂತಹ ಇವಾಪರೇಟ್ ಆಗುತ್ತದ ಅಂತ ಅಂದ್ರೆ ಅಂತ ಒಂದಷ್ಟು ಲಿಕ್ವಿಡ್ ತಗೊಂಡು, ರಿಮೆಂಬರ್ ವಾಲಟೈಲಿಟಿ ಇಸ್ ನಥಿಂಗ್ ಬಟ್ ದ ಟೆಂಡೆನ್ಸಿ ಆಫ್ ಲಿಕ್ವಿಡ್ ಟು ಫಾರ್ಮ್ ವೇಪರ್ಸ್, ಹೌದಾ? ಸೊ ಈಗ ದಸ್ ಈವನ್ ದಿಸ್ ಲಿಕ್ವಿಡ್ ಈಸ್ ಹ್ಯಾವಿಂಗ್ ಟೆಂಡೆನ್ಸಿ ಟು ಎಸ್ಕೇಪ್ ಇನ್ ದ ವೇಪರ್ಸ್. ಎಲ್ಲ ಲಿಕ್ವಿಡ್ ಗೆ ಆ ಟೆಂಡೆನ್ಸಿ ಇದ್ದೇ ಇರ್ತದೆ. ಬಟ್ ಈಗ ಏನ್ ಮಾಡೋಣಂತೆ, ಈ ಲಿಕ್ವಿಡ್ ಟೆಂಡೆನ್ಸಿ ಏನಿದೆಯಲ್ಲ ವೇಪರೈಸ್ ಆಗುವಂತದ್ದು, ಆ ವೇಪರ್ಸ್ ಅನ್ನು ನಾವು ಕಲೆಕ್ಟ್ ಮಾಡಬೇಕು. ಕಲೆಕ್ಟ್ ಮಾಡೋದಕ್ಕೆ ಏನ್ ಮಾಡೋಣಂತೆ, ವಿ ಆರ್ ಗೋಯಿಂಗ್ ಟು ಕೀಪ್ ಒನ್, ರಿಮೆಂಬರ್ ಈ ರೀತಿ ವೇಪರ್ಸ್ ಆಗ್ತದೆ ನೋಡಿ, ಈ ರೀತಿ ವೇಪರ್ಸ್ ಆಗಿ ಮೇಲೋಗಡೆ ಹೋಗ್ತದೆ, ಹೌದಾ? ನಾವು ವಾಟ್ ವಿಲ್ ಡೂ, ವಿ ವಿಲ್ ಕಲೆಕ್ಟ್ ದಿಸ್ ವೇಪರ್, ಇಲ್ಲಾಂದ್ರೆ ಎಸ್ಕೇಪ್ ಆಗಿಬಿಡ್ತದೆ. ಅದಕ್ಕಾಗಿ ವಿ ವಿಲ್ ಕಲೆಕ್ಟ್ ದಿಸ್ ವೇಪರ್ ಇನ್ ದ ಗ್ಲಾಸ್ ಜಾಕೆಟ್. ಅಂದ್ರೆ ವಿ ವಿಲ್ ಕ್ಲೋಸ್ ದಟ್ ಕಂಟೈನರ್ ಲೈಕ್ ದಿಸ್. ನೋಡಿ, ವಿ ವಿಲ್ ಕ್ಲೋಸ್ ದಿಸ್ ಕಂಟೈನರ್ ಲೈಕ್ ದಿಸ್. ಕ್ಲೋಸ್ ಮಾಡಿದ್ವಿ. ಕ್ಲೋಸ್ ಮಾಡಿದ್ಮೇಲೆ ಸ್ಲೋಲಿ ವೇಪರೈಸೇಷನ್ ಆಗ್ತಾ 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 ಹೋಗ್ತದೆ. ದ ಪಾರ್ಟಿಕಲ್ಸ್ ಆಫ್ ದ ಲಿಕ್ವಿಡ್ ವಿಲ್ ಕಮ್ ಟು ದ ವೇಪರ್ ಫೇಸ್. ಸ್ಲೋಲಿ ಇಟ್ ವಿಲ್ vaporize like this. Slowly it will vaporize like this. You can see the process in which liquid molecules turns to vapor is called as evaporation. Evaporation ಅಂತ ಕರಿತೀವಿ, ಹೌದಾ? ಈ ಪ್ರೊಸೆಸ್ ಏನಿದೆ ಇದನ್ನ ನಾವು ಇವಾಪರೇಷನ್ ಅಂತ ಕರಿತೀವಿ. ಈಗ ಈ ಇವಾಪರೇಷನ್ ಪ್ರೊಸೆಸ್ ಒಳಗೆ ನೋಡಿ, ಇದು ಇವಾಪರೇಷನ್ ಪ್ರೊಸೆಸ್, ಹೌದಾ? Now after some time, remember entire region of the surface, above the surface of the liquid will be filled with the vapors. After some time ಏನ್ ನೀವು ಒಬ್ಸರ್ವ್ ಮಾಡಬಹುದು ಅಂತಂದ್ರೆ, ಇಲ್ಲೇನು ಈ ಪ್ಲೇಸ್ ಇದೆಯಲ್ಲ, this will be filled with the vapors, right? ಇಲ್ಲಿ ವೇಪರ್ಸ್ ಜಾಸ್ತಿ ಆಯ್ತು. ಈಗ ವೇಪರ್ಸ್ ಜಾಸ್ತಿ ಆಯ್ತು, ಹೌದಾ? ವೇಪರ್ಸ್ ನೋಡಿ, ಈ ರೀತಿ ವೇಪರ್ಸ್ ಜಾಸ್ತಿ ಆಯ್ತು. ಕರೆಕ್ಟ್ ಅಬ್ಸರ್ವ್ ಮಾಡ್ತಾ ಹೋಗಿ. ಫಸ್ಟ್ ಲಿಕ್ವಿಡ್ ತಗೊಂಡ್ವಿ ಕಂಟೈನರ್ ಒಳಗೆ, ನಾವು ಹೀಟ್ ಏನು ಮಾಡಿಲ್ಲ. ಹೀಟ್ ಮಾಡಿದ್ರೆ ಡೆಫಿನೆಟ್ಲಿ ವೇಪರ್ ಪ್ರೆಷರ್ ಜಾಸ್ತಿ ಆಗಿ ಆಗ್ತದೆ, ವೇಪರ್ಸ್ ಜಾಸ್ತಿ ಆಗ್ತದೆ. ಸೊ ವಿ ಹ್ಯಾವ್ ಕೆಪ್ಟ್ ಆಸ್ ಇಟ್ ಈಸ್, ಇವಾಪರೇಷನ್ ಆಗ್ತದೆ. ಹೆನ್ಸ್ ವಿ ಹ್ಯಾವ್ ಕೆಪ್ಟ್ ಸಮ್ ಕಂಟೈನರ್ ಇನ್ ವಿಚ್ ವಿ ಹ್ಯಾವ್ ಕೆಪ್ಟ್ ಒನ್ ಲಿಡ್ ವಿಚ್ ವಿ ಹ್ಯಾವ್ ಕ್ಲೋಸ್ ದ ಕಂಟೈನರ್ ವಿತ್ ಹೆಲ್ಪ್ ಆಫ್ ಗ್ಲಾಸ್ ಲಿಡ್ ಇರಬಹುದು. Then remember, this vapor which is formed above the surface will be in the random motion. ಇದು random motion ದಲ್ಲಿ ಇದ್ದೇ ಇರ್ತದೆ. ಯಾವ ರೀತಿ ಇರ್ತದೆ ಅಂತಂದ್ರೆ, will start colliding with each other and with the walls of the container. See like this, ನೋಡಿ, like this, ನೋಡಿ, remember. So ಅಂದ್ರೆ that particular vapor ಏನ್ ಫಾರ್ಮ್ ಆಗಿತ್ತಲ್ಲ ಮೇಲ್ಗಡೆ, ಕ್ಲೋಸ್ ಮಾಡಿದ್ವಿ ನಾವು. ಕ್ಲೋಸ್ ಮಾಡ್ಲಿಲ್ಲ ಅಂದ್ರೆ ಏನು, ಇಟ್ ಈಸ್ ಹ್ಯಾವಿಂಗ್ ದ ವೈಡ್ ಏರಿಯಾ. ಬಟ್ ನಾವು ಕ್ಲೋಸ್ ಮಾಡಿದೀವಿ ಅಂದಾಗ ಅಲ್ಲೇ ಅಡ್ಡಾಡ್ತಾ ಇರಬೇಕು ಅದು. ವಾಟ್ ಇಟ್ ವಿಲ್ ಡೂ, ಇಟ್ ವಿಲ್ ಹಿಟ್ ವಿತ್ ಅನದರ್ ಮಾಲಿಕ್ಯೂಲ್ ಅಂಡ್ ಇಟ್ ವಿಲ್ ಹಿಟ್ ವಿತ್ ದ ಕಂಟೈನರ್. ಸೊ ಈ ರೀತಿ when it hit with the container, remember some vapors, what it will do, they will try to goes into the liquid. They will try to goes into the liquid. ಇದು ಯಾಕಾಯ್ತು ಅಂತ ಅಂದ್ರೆ, ರಿಮೆಂಬರ್ ಯಾವಾಗ್ಲೂ ವೆನೆವರ್ ಲಾಸ್ಟ್ ಇಯರ್ ನೀವು ಸ್ಟೇಟ್ಸ್ ಆಫ್ ಮ್ಯಾಟರ್ ನ ನೆನ್ಪು ಮಾಡ್ಕೊಳ್ಳಿ. ವೆನೆವರ್ ಪ್ರೆಷರ್ ಈಸ್ ಕ್ರಿಯೇಟೆಡ್ ಯಾವಾಗ, ವೆನೆವರ್ that gas molecules will hit with among themselves and hit with the container. ಅಂದ್ರೆ ನಾವು ಏನು ಹೇಳ್ತೀವಿ, collides with the container or collide with each other, it results in pressure. Because of that pressure, some particle get into the liquid once again. Like this. ಈ ಪ್ರೊಸೆಸ್ ಕಂಟಿನ್ಯೂಸ್ ಆಗಿ ಆಗ್ತಾನೆ ಇರ್ತದೆ. ಒಂದಷ್ಟು ಪಾರ್ಟಿಕಲ್ ವೇಪರಿಗೆ ಬರ್ತದ, ಒಂದಷ್ಟು ವೇಪರ್ ಲಿಕ್ವಿಡ್ ಕನ್ವರ್ಟ್ ಆಗ್ತಾ ಇರ್ತದೆ. ಸೊ ನೋಡಿ, ಕೆಳಗಡೆ ನೋಡ್ತಾ ಹೋಗಿ ಯಾವ ರೀತಿ ಲಿಕ್ವಿಡ್ ಕನ್ವರ್ಟ್ ಆಗ್ತದೆ ಅಂತ ಹೇಳಿ. ವಿತ್ ಅನಿಮೇಷನ್ ತೋರಿಸ್ತಾ ಇದ್ದೀನಿ ನಾನು. ಯು ಕ್ಯಾನ್ ಸಿ ದಟ್, ರೈಟ್? ಸೊ ನೋಡಿ, ಕೆಳಗಡೆ ಹೋಗ್ತದ, ಈ ರೀತಿ ಕೆಳಗಡೆ ಹೋಗ್ತದ ಅಂತಂದ್ರೆ ವೇಪರ್ಸ್ ವಿಲ್ ಗೆಟ್ ಕನ್ವರ್ಟೆಡ್ ಇನ್ ಟು ಲಿಕ್ವಿಡ್ ಒನ್ಸ್ ಅಗೇನ್. ಅಂದ್ರೆ ವಿಚ್ ವಿಲ್ ಗೋ ಇನ್ಸೈಡ್ ದ ಸರ್ಫೇಸ್ ಮೇಲಿಂದ ಕೆಳಗಿಂದ ವೇಪರ್ ಬಂತು, ವೇಪರ್ ಇಂದ ಸರ್ಫೇಸ್ ಹೋಗ್ತಾ ಇರ್ತದೆ. ಸೊ ದಿಸ್ ಸ್ಟೇಟ್ ವೇರ್ the rate of vaporization is equal to rate of condensation, this we call it as condensation, ಹೌದಾ? ವೇಪರ್ ಇಂದ ಲಿಕ್ವಿಡ್ ಕನ್ವರ್ಟ್ ಆಯ್ತು ಅಂದ್ರೆ ಕಂಡೆನ್ಸೇಷನ್. When this rate of vaporization is equal to the rate of condensation, that state of the system we call it as equilibrium. Remember, there will be equilibrium which arises between the vapors and the liquid. There's a state of where the rate of evaporation is equal to rate of condensation. That's the state we call it as equilibrium. ಇನ್ನು ನಾವು ವೇಪರ್ ಪ್ರೆಷರ್ ನ ಡಿಫೈನ್ ಮಾಡಿಲ್ಲ, ಈಗ ಮಾಡ್ತೀವಿ ನೋಡಿ. ಇದು ಇಕ್ವಿಲಿಬ್ರಿಯಂ ಆಯ್ತು, ಹೌದಾ? Now remember, in this particular case, the equilibrium state where the vapor molecules which hits the surface of the liquid and apply pressure on the surface of the liquid. So this pressure which released, that we can call it as vapor pressure. Very important. Vapor pressure antandre the pressure which the vapor molecule exerts on the surface of the liquid in equilibrium state is called as vapor pressure. The pressure exerted by the vapors on the surface of the liquid
at equilibrium is called as vapor pressure. Simple ಆಗಿ ನೆನಪಿಟ್ಕೊಳ್ಳಿ, ವೇಪರ್ ಪ್ರೆಷರ್ ಅಂತಂದ್ರೆ ಪ್ರೆಷರ್ ಕ್ರಿಯೇಟೆಡ್ ಬೈ ದ ವೇಪರ್ಸ್ ಆಫ್ ದಿ ಗ್ಯಾಸ್, ದಟ್ ಈಸ್ ಕಾಲ್ಡ್ ಆಸ್ ವೇಪರ್ ಪ್ರೆಷರ್. ಅದನ್ನ ಸ್ಟ್ಯಾಂಡರ್ಡ್ ಡೆಫಿನಿಷನ್ ಅಂತ ಬರೀಬೇಕಂತಂದ್ರೆ at equilibrium the pressure of the molecule ಅಂದ್ರೆ vapor molecule ಅಥವಾ gas molecule exerts on the surface of the liquid is called as vapor pressure. Nothing but pressure exerted by the vapors in that particular vapor phase is called as vapor pressure. ಈಗ ಹಾಗಾದ್ರೆ ವೇಪರ್ ಪ್ರೆಷರ್ ಯಾವ ಒಂದು ಫ್ಯಾಕ್ಟರ್ ಮೇಲೆ ಡಿಫೈನ್ಡ್ ಇರ್ತದೆ? ಸೊ ಇದನ್ನ ಇನ್ನೊಂದು ರೀತಿ ಡಿಫೈನ್ ಮಾಡಬೇಕಂದ್ರೆ ಈ ರೀತಿ ಡಿಫೈನ್ ಮಾಡಬಹುದು ನೋಡಿ. ಪ್ರೆಷರ್ ಎಕ್ಸರ್ಟೆಡ್ ಬೈ ದ gaseous state of a substance when it is in equilibrium with the solid or liquid phase ಅಂದ್ರೆ solvent is called as at given temperature is called as vapor pressure. Given temperature ಅಂತ ಯಾಕೆ ಹೇಳಿದ್ವಿ ಅಂದ್ರೆ ವೇಪರ್ ಪ್ರೆಷರ್ ಡಿಪೆಂಡಿಂಗ್ ಆನ್ volatility and second one temperature. ಬಹಳ ಸಿಂಪಲ್. Once again we are talking about ಯಾವ ಟೈಪ್ ಲಿಕ್ವಿಡ್ ಸೊಲ್ಯೂಷನ್, ಇಲ್ಲಿ ಲಿಕ್ವಿಡ್ ಇನ್ ಲಿಕ್ವಿಡ್ ಬಗ್ಗೆ ನಾವು ಹೇಳ್ತಾ ಇದೀವಿ. ಲಿಕ್ವಿಡ್ ಇನ್ ಲಿಕ್ವಿಡ್ ಸೊಲ್ಯೂಷನ್ ಅಲ್ಲಿ if the liquid is present that will exerts the vapor, the pressure of that particular vapors we call it as vapor pressure. Vapor pressure increases as substances having volatile nature. Volatile nature ಅಂತಂದ್ರೆ nothing but remember intermolecular forces are less. So those substances can produce more vapors, nothing but more vapor pressure. Second one, directly proportional to temperature. Definitely ಇದು ಒಪ್ಕೊಳ್ಳುವಂತದ್ದೇ. ಈವನ್ ವಾಟರ್ ಒಂದು ಗ್ಲಾಸ್ ಕಂಟೈನರ್ ಹಾಕಿ ಕ್ಲೋಸ್ ಮಾಡಿ ನಾವು ಹೀಟ್ ಮಾಡಿದ್ರೆ ವಾಟರ್ ಇವಾಪರೇಟ್ಸ್, ವೇಪರ್ ಇನ್ಕ್ರೀಸಸ್. ವೇಪರ್ ಇನ್ಕ್ರೀಸಸ್ ಅಂತಂದ್ರೆ ವೇಪರ್ ಪ್ರೆಷರ್ ಇಸ್ ಗೋಯಿಂಗ್ ಟು ಇನ್ಕ್ರೀಸ್. ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ಡಿಪೆಂಡಿಂಗ್ ಆನ್ ಫ್ಯಾಕ್ಟರ್ಸ್ ವಿಚ್ ಅಫೆಕ್ಟ್ ವೇಪರ್ ಪ್ರೆಷರ್ ಅಂತಂದ್ರೆ ವೊಲಟೈಲಿಟಿ ಅಂತನಾದ್ರೂ ಹೇಳಿ ಅಥವಾ ನೇಚರ್ ಆಫ್ ಸಬ್ಸ್ಟನ್ಸ್ ಅಂತನಾದ್ರೂ ಹೇಳಿ. ನೇಚರ್ ಆಫ್ ಸಬ್ಸ್ಟೆನ್ಸ್ ನಥಿಂಗ್ ಬಟ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಕಡಿಮೆ ಇರಬೇಕು ಅಂದ್ರೆ volatile substances can produce more vapor pressure. Remember, vapor pressure of the liquid directly proportional to temperature. So these are the two factors on which vapor pressure depends. ಈಗ we will discuss about liquid in liquid solution which is Raoult's law. 1 mark ಗೆ ಡೆಫಿನಿಷನ್ ಕೇಳಬಹುದು, ಪ್ರಾಬ್ಲಮ್ ಅನ್ನ 2 marks ಗೆ ಕೇಳಬಹುದು. Raoult's law ಬಹಳ ಫೇಮಸ್ ಇದು. Raoult's law ಸಿ ನಾವೇನ್ ಕನ್ಸಿಡರ್ ಮಾಡುವಂತೆ, here we are considering solution. ಹೌದಾ, we are considering solution having solvent plus solute, binary solution. So in this particular case ಎರಡು volatile ಇರಬೇಕು ಅಂತ ಏನಿಲ್ಲ, ಬಟ್ ಎಲ್ಲದೂ ಕೂಡ ವೇಪರೈಸ್ ಆಗ್ತದ ಅನ್ನೋದಕ್ಕೆ we considered it as volatile solute and volatile solvent. P0 A ಅನ್ನೋದು ಏನಿದೆಯಲ್ಲ, P ಅಂದ್ರೆ ಪ್ರೆಷರ್, A ಅಂದ್ರೆ ಕಂಪೋನೆಂಟ್ A ಅಂದ್ರೆ ನಾವು ಸಾಲ್ವೆಂಟ್ A ಅಂತ ತಗೊಳ್ಳಿ, ಸೊಲ್ಯೂಟ್ ಅನ್ನ B ಅಂತ ತಗೊಳ್ಳಿ. ಸಾಲ್ವೆಂಟ್ A ಅಥವಾ A ಕಂಪೋನೆಂಟ್ ಏನ್ ಹೇಳ್ತೀವಿ, ಇದಕ್ಕೆ ಇರುವಂತ ಪ್ರೆಷರ್ ನ ನಾವು P0 A ಅಂತ ಕರೆದ್ವಿ, B ಗೆ ಇರೋ ಪ್ರೆಷರ್ ನಾವು P0 B ಅಂತ ಕರೆದ್ವಿ. ಇದು ಏನಿದೆ ಗೊತ್ತಿರ್ಲಿ, ಪ್ಯೂರ್ ಒನ್ ಅಂದ್ರೆ ಏನು, ಇನ್ನೂ ನಾವು ಮಿಕ್ಸ್ ಮಾಡಿಲ್ಲ. ಸಾಲ್ವೆಂಟ್ ಸಪರೇಟ್ ಬೀಕರ್ ಅಲ್ಲಿ ಇದೆ, ಸೊಲ್ಯೂಟ್ ಸಪರೇಟ್ ಬೀಕರ್ ಅಲ್ಲಿ ಇದೆ. ಸಾಲ್ವೆಂಟ್ ಗೆ ತನ್ನದೇ ಆದ ವೇಪರ್ ಪ್ರೆಷರ್ ಇರ್ತದೆ, ಸೊಲ್ಯೂಟಿವ್ ಕೂಡ ತನ್ನದೇ ಆದ ವೇಪರ್ ಪ್ರೆಷರ್ ಇರ್ತದೆ. ವಿ ಹ್ಯಾವ್ ನಾಟ್ ಯೆಟ್ ಮಿಕ್ಸ್ಡ್ ದೋಸ್ ಟು. At that time whatever the pressure it is having, that we called as P0 A P0 B. ಇನ್ನು ಮುಂದೆ ಎಲ್ಲೆಲ್ಲಿ ನಾವು P0 ಅಂತ ಬರೀತೀವಿ, ಪ್ರೆಷರ್ ಆಫ್ ದ ಪ್ಯೂರ್ ಅಂತ ಅರ್ಥ. ನಾಟ್ ಅಂತ ಈ ರೀತಿ ಮೆನ್ಷನ್ ಮಾಡಿದ್ರೆ ಪ್ಯೂರ್ ಅಂತ ಅರ್ಥ ಗೊತ್ತಿರಲಿ. ಪ್ಯೂರ್ ವೇಪರ್ ಪ್ರೆಷರ್ ಆಫ್ A, ಪ್ಯೂರ್ ವೇಪರ್ ಪ್ರೆಷರ್ ಆಫ್ B. ದೆನ್ ಇದಕ್ಕೆ ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ A, ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ B ಅನ್ನ ತಗೊಳ್ಳಂತೆ. ಪಾರ್ಷಿಯಲ್ ವೇಪರ್ ಪ್ರೆಷರ್ ಅಂದ್ರೆ ಈಗ ನಾವೇನ್ ಮಾಡಿದ್ವಿ, ಮಿಕ್ಸ್ ಮಾಡಿದ್ವಿ. ನಮ್ಮ ಹತ್ರ ಏನಿತ್ತು ಮೊದಲು, ಸೊಲ್ಯೂಟ್ ಪ್ಲಸ್ ಸಾಲ್ವೆಂಟ್ ಇತ್ತು, ಬೈನರಿ ಸೊಲ್ಯೂಷನ್. ಇದು A ಇದು B ಅಂತ ತಗೊಂಡಿದ್ವಿ. ನಾವು ಸಾಲ್ವೆಂಟ್ ಆರ್ B ತಗೊಳ್ಳಿ, ಸೊಲ್ಯೂಟ್ ಆರ್ B ತಗೊಳ್ಳಿ. ಓಕೆ, ಸೊ A ಪ್ಲಸ್ B ಬಿಫೋರ್ ಮಿಕ್ಸಿಂಗ್, ರಿಮೆಂಬರ್ ಬಿಫೋರ್ ಮಿಕ್ಸಿಂಗ್ ದಿಸ್ ವಾಸ್ P0 A, ದಿಸ್ ವಾಸ್ P0 B. ಆಫ್ಟರ್ ಮಿಕ್ಸಿಂಗ್, ಆಫ್ಟರ್ ಫಾರ್ಮಿಂಗ್ ಸೊಲ್ಯೂಷನ್ ನೋಡಿ, ಆಫ್ಟರ್ ಫಾರ್ಮಿಂಗ್ ಸೊಲ್ಯೂಷನ್ ಏನ್ ಮಾಡಿದ್ವಿ, PA ಅಂಡ್ PB ಅಂತ ತಗೊಂಡ್ವಿ. ಇದು ಯಾವಾಗ ಸೊಲ್ಯೂಷನ್ ಸ್ಟೇಟ್ ಒಳಗೆ ಮಿಕ್ಸ್ ಮಾಡಿದ ಮೇಲೆ ಸೊಲ್ಯೂಷನ್ ಅಲ್ಲಿ PA PB, ಪಾರ್ಷಿಯಲ್ ಪ್ರೆಷರ್ ಆಫ್ A, ಪಾರ್ಷಿಯಲ್ ಪ್ರೆಷರ್ ಆಫ್ B. ನಾವಿಲ್ಲಿ ಏನ್ ಹೇಳ್ತಾ ಇದೀವಿ, ಬಿಫೋರ್ ಮಿಕ್ಸಿಂಗ್ ವಿ ಹ್ಯಾವ್ ಟೇಕನ್ ಸಾಲ್ವೆಂಟ್ ಅಂಡ್ ಸೊಲ್ಯೂಟ್. ಅದರದ್ದು ಪ್ರೆಷರ್ ಏನಿರ್ತದ, P0 A P0 B. ವೆನ್ ವಿ ಮಿಕ್ಸ್ ಪ್ರೆಷರ್ ಸೇಮ್ ಇರೋದಿಲ್ಲ, ಗೊತ್ತಿರ್ಲಿ. ಯಾಕಂದ್ರೆ ಮಿಕ್ಸ್ ಆದ್ಮೇಲೆ ಅದರದ ನೇಚರ್ ಬೇರೆ ಇರ್ತದ. ಮಿಕ್ಸ್ ಮಾಡಿದ್ವಿ, ಸೊಲ್ಯೂಷನ್ ಮಾಡಿದ್ವಿ, PA and PB is the vapor pressure of A and B respectively. Now we will move to Raoult's law. Raoult's law ಏನ್ ಹೇಳ್ತದೆ,
ರೌಲ್ಟ್ಸ್ ಲಾ ಫಾರ್ ಲಿಕ್ವಿಡ್ ಇನ್ ಲಿಕ್ವಿಡ್ ಅಂತಾನೆ ಕ್ವಶನ್ ಕೇಳ್ತಾರೆ, ಗೊತ್ತಿಲ್ಲ ಯಾಕಂದ್ರೆ ಎರಡನೇ ರೌಲ್ಟ್ಸ್ ಲಾ ಮುಂದೆ ಬರ್ತದೆ ರಿಲೇಟಿವ್ ಲೋರಿಂಗ್ ಆಫ್ ವೇಪರ್ ಪ್ರೆಷರ್ ಅಲ್ಲಿ. ಇದು ಫಸ್ಟ್ ರೌಲ್ಟ್ಸ್ ಲಾ, ಸೇಮ್ ಸೈಂಟಿಸ್ಟ್ ಹೇಳಿರೋದು. ಫಸ್ಟ್ ರೌಲ್ಟ್ಸ್ ಲಾ ಲಿಕ್ವಿಡ್ ಇನ್ ಲಿಕ್ವಿಡ್ ಸೊಲ್ಯೂಷನ್. ಈಗ ನೋಡಿ, ಅಕಾರ್ಡಿಂಗ್ ಟು ರೌಲ್ಟ್ಸ್ ಲಾ the partial vapor pressure of the each component in the solution directly proportional to its mole fraction. Correct artha ಮಾಡ್ಕೊಳ್ಳಿ. Partial vapor pressure of the each component in the solution is directly proportional to its mole fraction, P proportional to X. ಇದು ನಾವು ಹೆನ್ರೀಸ್ ಲಾ ದಲ್ಲೂ ಕಲ್ತಿದ್ವಿ, ಬಟ್ ಅದಕ್ಕೆ ಮತ್ತೆ ಇದಕ್ಕೆ ಡಿಫರೆನ್ಸ್ ಅರ್ಥ ಮಾಡ್ಕೊಳ್ಳಿ. ಹೆನ್ರೀಸ್ ಲಾ ಫಾರ್ ಗ್ಯಾಸ್ ಇನ್ ಲಿಕ್ವಿಡ್, ರೌಲ್ಟ್ಸ್ ಲಾ ಫಾರ್ ಲಿಕ್ವಿಡ್ ಇನ್ ಲಿಕ್ವಿಡ್. ಬಹಳ ಸಿಂಪಲ್. ಗ್ಯಾಸ್ ಇನ್ ಲಿಕ್ವಿಡ್ ಹೆನ್ರೀಸ್ ಲಾ, ಲಿಕ್ವಿಡ್ ಇನ್ ಲಿಕ್ವಿಡ್ ರೌಲ್ಟ್ಸ್ ಲಾ. ಗೊತ್ತಿರಲಿ. ಈಗ ಪಿ ಪ್ರಪೋರ್ಷನಲ್ ಟು ಎಕ್ಸ್ ಆಯ್ತು, ಇಲ್ಲಿ ಪ್ರಪೋರ್ಷನಾಲಿಟಿ ತೆಗಿಬೇಕಲ್ಲ. ಅಲ್ಲಿ ಏನ್ ಮಾಡಿದ್ರಿ, ಕೆ ಎಚ್ ಅಂತ ತಗೊಂಡ್ರಿ, ಹೆನ್ರೀಸ್ ಲಾ ಕಾನ್ಸ್ಟೆಂಟ್. ಇಲ್ಲಿ ಹೆನ್ರೀಸ್ ಲಾ ಕಾನ್ಸ್ಟೆಂಟ್ ತಗೊಳಂಗಿಲ್ಲ, ರೌಲ್ಟ್ಸ್ ಲಾ ಕಾನ್ಸ್ಟೆಂಟ್ ಇಲ್ಲ. ಇಲ್ಲಿ ಕಾನ್ಸ್ಟೆಂಟ್ ಯಾವ್ದಪ್ಪ ಅಂತಂದ್ರೆ ಪ್ಯೂರ್ ವೇಪರ್ ಪ್ರೆಷರ್ ಆಫ್ ದ ಕಂಪೋನೆಂಟ್. ನೋಡಿ, ಪ್ಯೂರ್ ಕಂಪೋನೆಂಟ್ ಫಾರ್ ಅ ಕಂಪೋನೆಂಟ್ 1 ವಿ ಕನ್ಸಿಡರ್ P1 ಪ್ರಪೋರ್ಷನಲ್ ಟು X1. ನಿಮ್ಗೆ ನಾನು ಕೊಟ್ಟಿರುವಂತ ನೋಟ್ಸ್ ಒಳಗೆ ಎ ಅಂತ ಇದೆ, ಅಷ್ಟೇ ಡಿಫರೆನ್ಸ್. ಎ ಅಂತ ಕನ್ಸಿಡರ್ ಮಾಡಿದೀವಿ, ಸೊ ದಟ್ P1 ಬದಲಿ PA ಪ್ರಪೋರ್ಷನಲ್ ಟು XA ಅಂತ ತಗೊಂಡಿದ್ವಿ ಅಷ್ಟೇ. ಎ ಬದಲಿ 1, ಬಿ ಬದಲಿ 2 ಅಂತ ಇಲ್ಲಿ ತಗೊಂಡಿದ್ದೀನಿ. ಗೊತ್ತಿರ್ಲಿ. P1 ಇಸ್ ಈಕ್ವಲ್ ಟು ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಪ್ರಪೋರ್ಷನಾಲಿಟಿ ಸೈನ್ ಅನ್ನ ರಿಮೂವ್ ಮಾಡಿ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಆಡ್ ಮಾಡಬೇಕು. ದ ಕಾನ್ಸ್ಟೆಂಟ್ ಇಸ್ P1 ನಾಟ್. P1 ನಾಟ್ ಏನು ಆಲ್ರೆಡಿ ಹೇಳಿದೆ ನಾನು, ಹೌದಾ? P1 ನಾಟ್ ಇಸ್ ನಥಿಂಗ್ ಬಟ್ PA ನಾಟ್, ವೇಪರ್ ಪ್ರೆಷರ್ ಆಫ್ ದ ಪ್ಯೂರ್ ಕಂಪೋನೆಂಟ್, ಫಸ್ಟ್ ಕಂಪೋನೆಂಟ್. ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಪ್ಯೂರ್ ಕಂಪೋನೆಂಟ್ ಒಳಗೆ ವೇಪರ್ ಪ್ರೆಷರ್ ಯಾವಾಗಲೂ ಕಾನ್ಸ್ಟೆಂಟ್ ಇರ್ತದೆ. ಕಂಡೀಷನ್ ಏನು, ಅಕಾರ್ಡಿಂಗ್ ಟು ರೌಲ್ಟ್ಸ್ ಲಾ ಕಾನ್ಸ್ಟೆಂಟ್ ಟೆಂಪರೇಚರ್. ಕಾನ್ಸ್ಟೆಂಟ್ ಟೆಂಪರೇಚರ್, ಕಾನ್ಸ್ಟೆಂಟ್ ಟೆಂಪರೇಚರ್ ಇದ್ದೇ ಇರ್ತದೆ, ಹೌದಾ? ಅದು ಹೆನ್ರೀಸ್ ಲಾ ಇರಲಿ ರೌಲ್ಟ್ಸ್ ಲಾ ಇರಲಿ, ಕಾನ್ಸ್ಟೆಂಟ್ ಟೆಂಪರೇಚರ್ ಅನ್ನೋದು ನಾವು ತಗೊಳ್ಳೇಬೇಕು. ಸೊ P1 is equal to P1 naught into X1, P2 is equal to P2 naught into X2. ಅರ್ಥ ಆಯ್ತಾ? ಓನ್ಲಿ ಡಿಫರೆನ್ಸ್ ಇಸ್ KH ಅಂತ ತಗೊಂಡಿದ್ವಿ ಅಲ್ಲಿ, ಇಲ್ಲಿ KH ತಗೊಂಡಿಲ್ಲ, ಇಲ್ಲಿ KH ತಗೊಂಡಿಲ್ಲ. ಕಾನ್ಸ್ಟೆಂಟ್ ಯಾವ್ದಂದ್ರೆ ಇಲ್ಲಿ ಪ್ಯೂರ್ ಕಂಪೋನೆಂಟ್ ಕಾನ್ಸ್ಟೆಂಟ್. ಸೊ P1 is equal to P1 naught plus X, P1 naught into X1, P2 is equal to P2 naught into X2, nothing but PA ತಗೊಂಡ್ರೆ PA is equal to P naught A into XA, PB is equal to P naught B into XB, like that. ಸೊ ಈಗ ಟೋಟಲ್ ವೇಪರ್ ಪ್ರೆಷರ್ ಅಂತಂದ್ರೆ ಏನು, ಅಕಾರ್ಡಿಂಗ್ ಟು ಡಾಲ್ಟನ್ಸ್ ಲಾ ಆಫ್ ಪಾರ್ಷಿಯಲ್ ಪ್ರೆಷರ್ ನೆನ್ಪು ಮಾಡ್ಕೊಳ್ಳಿ, ಸ್ಟೇಟ್ಸ್ ಆಫ್ ಮ್ಯಾಟರ್ ಒಳಗೆ. ಸೊ ಟೋಟಲ್ ಪ್ರೆಷರ್ ಇಸ್ ಈಕ್ವಲ್ ಟು ಸಮ್ ಆಫ್ ಆಲ್ ದ ಪಾರ್ಷಿಯಲ್ ಪ್ರೆಷರ್, ನಥಿಂಗ್ ಬಟ್ P is equal to P1 plus P2, P is equal to P1 plus P2, ರೈಟ್? ಸೊ ಈಗ ಏನ್ ಮಾಡೋಣಂತೆ, P1 is equal to ಏನಿದೆ ಅಂತ ನೋಡಿ. ಇಲ್ಲಿ ನಾನು ಡೈರೆಕ್ಟ್ ತಗೊಂಡಿದ್ದೀನಿ, ಬಟ್ ಅದಕ್ಕಿಂತ ಮುಂಚೆ ಇಲ್ಲಿ ನಾನು ಬರೀತೀನಿ ನೋಡಿ. P1 ಅಂದ್ರೆ ಏನ್ ತಗೋತೀವಿ ನಾವು, P1 ನಾಟ್ ಇಂಟು X1 ಪ್ಲಸ್ ಪ್ಲಸ್ P2 ಅಂತಂದ್ರೇನು, P2 ನಾಟ್ ಇಂಟು X2, ಹೌದಾ? ನಮಗೇನ್ ಗೊತ್ತಿದೆ ಈಗ, X1 is equal to 1 minus X2 or X2 is equal to 1 minus X1. ಯಾಕಂದ್ರೆ ಮೋಲ್ ಫ್ರಾಕ್ಷನ್ ಓದಲು ನೋಡಿ, ಎರಡು ಮೋಲ್ ಫ್ರಾಕ್ಷನ್ ಆಫ್ A ಪ್ಲಸ್ ಮೋಲ್ ಫ್ರಾಕ್ಷನ್ ಆಫ್ B is equal to 1 ಅಂತ ತಗೊಂಡಿದ್ವಿ, ಅದನ್ನೇ ಇಲ್ಲಿ ತಗೊಂಡಿದ್ವಿ. ಇಲ್ಲೇನ್ ಮಾಡೋಣಂತೆ, ನೀವು X1 ಆದ್ರೂ ರಿಪ್ಲೇಸ್ ಮಾಡಿ, X2 ಆದ್ರೂ ರಿಪ್ಲೇಸ್ ಮಾಡಿ, ಎರಡು ರಿಪ್ಲೇಸ್ ಮಾಡಿ. ಯಾವ್ದಾದ್ರು ಒಂದನ್ನು ರಿಪ್ಲೇಸ್ ಮಾಡಿದ್ರೆ ಸೇಮ್ ಫಾರ್ಮುಲಾ ಬರ್ತದೆ. ನಾನು X1 ಅನ್ನು ರಿಪ್ಲೇಸ್ ಮಾಡಿದ್ದೀನಿ ಇಲ್ಲಿ ಅಷ್ಟೇ. ನೋಡಿ, P1 X1 ಏನಿತ್ತಲ್ಲ ಅದನ್ನ ರಿಪ್ಲೇಸ್ ಮಾಡಿ 1 minus X2 ಅಂತ ಬರೀತೀನಿ. P2 X2 ಹಾಗೆ ಬರೀತೀನಿ, ಯಾಕಂದ್ರೆ ನನಗೆ ಇಲ್ಲಿ X2 ಕಾಮನ್ ಬೇಕಾಗಿತ್ತು. ಇದನ್ನ ಸಿಂಪ್ಲಿಫೈ ಮಾಡಿ ಏನ್ ಬರ್ತದೆ, P1 ನಾಟ್ ಮೈನಸ್ P1 ನಾಟ್ ಇಂಟು X2 ಪ್ಲಸ್ P2 ನಾಟ್ ಇಂಟು X2 ಬಂತು. ಈಗ X2 ರಿಮೂವ್ ಮಾಡಿಬಿಡಿ. ಯಾವ X2 ರಿಮೂವ್ ಮಾಡಿ, ಪ್ಲಸ್ X2 ರಿಮೂವ್ ಮಾಡಿ, P1 ನಾಟ್ ಪ್ಲಸ್ X2 ಇಂಟು P2 ನಾಟ್ ಮೈನಸ್ P1 ನಾಟ್ ಅಂತ ಬಂತು. ದಿಸ್ ಇಸ್ ದ ಫಾರ್ಮುಲಾ ಯು ಹ್ಯಾವ್ ಟು ರಿಮೆಂಬರ್ ಫಾರ್ ಟೋಟಲ್ ಪ್ರೆಷರ್. ಇದು P ಟೋಟಲ್ ಪ್ರೆಷರ್ ಇಸ್ ಈಕ್ವಲ್ ಟು P1 ನಾಟ್ ಪ್ಲಸ್ X2 ಇಂಟು P2 ನಾಟ್ ಮೈನಸ್ P1 ನಾಟ್. ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್ ಇಸ್ ಅಂದ್ರೆ ಇದನ್ನ ನಾವು ಎಲ್ಲಿ ಯೂಸ್ ಮಾಡಬಹುದು ಅಂತಂದ್ರೆ, ನಿಮಗೇನಾದ್ರೂ X1 X2 ಎರಡರೊಳಗೆ ಒಂದು ಮೋಲ್ ಫ್ರಾಕ್ಷನ್ ಗೊತ್ತಿದ್ದು, ಎರಡರದ್ದು ಪ್ಯೂರ್ ಪ್ರೆಷರ್ ಏನಾದ್ರೂ ಗೊತ್ತಿದ್ರೆ, ವಿ ಕ್ಯಾನ್ ಕ್ಯಾಲ್ಕುಲೇಟ್ ದಿಸ್ ಟೋಟಲ್ ಪ್ರೆಷರ್. ಗೊತ್ತಿರಲಿ, ಟೋಟಲ್ ಪ್ರೆಷರ್ ಅನ್ನ ನಮಗೆ X1 X2 ಎರಡರೊಳಗೆ ಒಂದು ಗೊತ್ತಿದ್ರು, P1 ನಾಟ್ P2 ನಾಟ್ ಎರಡರೊಳಗೆ ಒಂದು ಗೊತ್ತಿದ್ರು, ವಿ ಕ್ಯಾನ್ ಕ್ಯಾಲ್ಕುಲೇಟ್ ಟೋಟಲ್ ಪ್ರೆಷರ್. ಸೊ ದಿಸ್ ಇಸ್ ದ ಮೀನಿಂಗ್ ಆಫ್ ದಿಸ್. ಇದ್ರ ಮೇಲೆ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡೋಣಂತೆ. ದಿಸ್ ಇಸ್ ಅಬೌಟ್ ವಾಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ರೌಲ್ಟ್ಸ್ ಲಾ ಫಾರ್ ಲಿಕ್ವಿಡ್ ಇನ್ ಲಿಕ್ವಿಡ್ ಸೊಲ್ಯೂಷನ್. ಎಕ್ಸಾಂಪಲ್ ಅಂತ ಕೇಳಿದ್ರೆ, ಅಂದ್ರೆ ಎಕ್ಸ್ಪ್ಲೇನ್ ಅಂತ ಕೇಳಿದ್ರೆ ಡೆಫಿನಿಷನ್ ಬರೀತೀರಿ, ಪ್ಲಸ್ ಯಾವ್ದಾದ್ರು ಒಂದನ್ನ ಬರೀರಿ. P1 is equal to P1 ನಾಟ್ ಇಂಟು X1 ಇಷ್ಟು ಬರೆದ್ರು ಸಾಕು. ಸೊ ಈಗ ಇದರ ಒಂದು ಗ್ರಾಫ್ ಅನ್ನು ಡಿಸ್ಕಸ್ ಮಾಡ್ತೀನಿ. ನೋಡಿ, ದಿಸ್ ಇಸ್ ದ ಗ್ರಾಫ್. ಈ ಗ್ರಾಫ್ ಅನ್ನು ಅಷ್ಟೇ ಅರ್ಥ ಮಾಡ್ಕೊಂಡ್ರೆ ಸಾಕೆ ಹೊರತು ಯಾವುದೇ ಎಕ್ಸಾಮ್ ಅಲ್ಲಿ ನಿಮಗೆ ಕೇಳೋದಿಲ್ಲ. ಅರ್ಥ ಮಾಡ್ಕೋಬೇಕಿಲ್ಲಿ. ವೆರಿ ಇಂಪಾರ್ಟೆಂಟ್. ವಾಟ್ ಯು ಹ್ಯಾವ್ ಟು ನೋ ಇಸ್ ಆಲ್ ದೀಸ್ 3 ಲೈನ್ಸ್ ಆರ್ ಸ್ಟ್ರೇಟ್ ಲೈನ್ ಲೀನಿಯರ್. ಹೌದಾ? ಸ್ಟ್ರೇಟ್ ಲೈನ್ ಲೀನಿಯರ್. ಈಗ ಇನ್ ದಿಸ್ ಕೇಸ್ ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್ ಅಂತ ನೋಡ್ತಾ ಹೋಗೋಣಂತೆ. ಓಕೆ,
ಈಗ ನೋಡಿ ಯಾವುದೇ ಕೇಸಲ್ಲಿ x1 1 ಇದ್ರೆ x2 0ನೇ ಇರ್ಬೇಕಾ? ಯಾಕಂತಂದ್ರೆ x1 ಪ್ಲಸ್ x2 ಇಸ್ ಈಕ್ವಲ್ ಟು 1 ಅಂತ ನಾವು ನೋಡಿದ್ವಿ, ಹೌದಾ? x1 0 x1 ಇಸ್ ಈಕ್ವಲ್ ಟು 1 ಇದ್ಮೇಲೆ x2 0 ಇರಬೇಕು, ಇಲ್ಲ x1 0 ಇದ್ಮೇಲೆ x2 1 ಇರಲೇಬೇಕು. ಈಗ ನಾವು ಈ ಒಂದು ಫಾರ್ಮುಲಾ ಏನಿದೆಯಲ್ಲ ಇದನ್ನ ಈ ಫಾರ್ಮುಲಾದಲ್ಲಿ ಹಾಕಿದ್ರೆ p1 ಇಸ್ ಈಕ್ವಲ್ ಟು p1 ನಾಟ್ ಇಂಟು x1 ಅಂತ ಈ ಫಾರ್ಮುಲಾದಲ್ಲಿ ಹಾಕಿದ್ರೆ x1 ಇಸ್ ಈಕ್ವಲ್ ಟು 1 ಆಯ್ತು. x1 ಇಸ್ ಈಕ್ವಲ್ ಟು 1 ಆದರೆ p1 ಇಸ್ ಈಕ್ವಲ್ ಟು p1 ನಾಟ್ ಆಯ್ತು, ಹೌದಾ? p1 ಇಸ್ ಈಕ್ವಲ್ ಟು p1 ನಾಟ್ ಆಯ್ತು. x2 ಇಸ್ ಈಕ್ವಲ್ ಟು 0 ಹಾಕಿದ್ರೆ x2 ಇಸ್ ಈಕ್ವಲ್ ಟು ಈ ಫಾರ್ಮುಲಾದಲ್ಲಿ x2 ಇಸ್ ಈಕ್ವಲ್ ಟು 0 ಹಾಕಿದ್ರೆ ನೋಡಿ, ಸೊ p2 ಇಸ್ ಈಕ್ವಲ್ ಟು p2 ನಾಟ್ ಇಂಟು x2 ಅಂತ ಬರೀತೀನಿ. x2 ಇಸ್ ಈಕ್ವಲ್ ಟು 0 ಹಾಕಿದ್ರೆ p2 ಇಸ್ ಈಕ್ವಲ್ ಟು 0 ಆಯ್ತು. ಇಷ್ಟ ಆದ್ಮೇಲೆ ನಮ್ಮ ಒಂದು ಟೋಟಲ್ ಈ ಒಂದು ಎಕ್ಸ್ಪ್ರೆಷನ್ ತಗೊಂಡಿದ್ವಲ್ಲ ನಾವಿಲ್ಲಿ, ಈ ಎಕ್ಸ್ಪ್ರೆಷನ್ ನೋಡಿ, ಈ ಎಕ್ಸ್ಪ್ರೆಷನ್ ಅನ್ನು ಅಲ್ಲಿ ಬರೆಯೋಣಂತೆ. ಸೊ p ಇಸ್ ಈಕ್ವಲ್ ಟು ಸೊ p1 ನಾಟ್ ಪ್ಲಸ್ x2 ಇಂಟು p2 ನಾಟ್ ಮೈನಸ್ p1 ನಾಟ್, ಕರೆಕ್ಟಾ? ಈಗ ನೋಡಿ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ x1 ಇಸ್ ಈಕ್ವಲ್ ಟು 1, ರೈಟ್? x1 ಇಸ್ ಈಕ್ವಲ್ ಟು 1 ಅನ್ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ರಿಮೆಂಬರ್ ಯು ಆರ್ ಗೋಯಿಂಗ್ ಟು ಗೆಟ್ ಡೆಫಿನೆಟ್ಲಿ x2 ಇಸ್ ಈಕ್ವಲ್ ಟು 0 ಆಗಿಬಿಡುತ್ತದೆ, ರೈಟ್? ಸೊ p ಇಸ್ ಈಕ್ವಲ್ ಟು p ನಾಟ್ ಬಂತ, p ಇಸ್ ಈಕ್ವಲ್ ಟು p ನಾಟ್ ಬಂತ ನೋಡಿ ಇಲ್ಲಿ. ಸೊ p ಇಸ್ ಈಕ್ವಲ್ ಟು p ನಾಟ್ ಅಂತಂದ್ರೆ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ this graph you can see as x1 decreases, so this become equal to p2 naught ನೋಡಿ, p2 naught. So ಯಾಕೆ ಅಂತ ಅಂದ್ರೆ in this particular case if you put that expression you are going to get when x1 is equal to 0 x1 is equal to 1 x2 is equal to 0, as mole fraction of x1 decreases x2 increases. So x2 increase ಆಗ್ತಾ ಹೋದಾಗ you can see that this particular graph increases and reaches to here pressure that is nothing but p2 naught. So ಯಾಕಂತಂದ್ರೆ p2 naught ನೋಡಿ, p2 naught ನೋಡಿ x2 is equal to 1 ಆದ್ರೆ ಮಾತ್ರ p2 is equal to p2 naught ಆಗ್ತದ. ಇಲ್ಲಿ ನೋಡಿ x2 is equal to 0 ಹಾಕ್ತೀರಿ, x2 is equal to 1 ಹಾಕ್ತೀರಿ, ಇಲ್ಲಿ x2 is equal to 1 ಆಯ್ತು, p2 is equal to p2 naught ಆಯ್ತದ. ಇದು p, ಇದು ವೇಪರ್ ಪ್ರೆಷರ್ ಆಫ್ ದ ಸೆಕೆಂಡ್ ಕಂಪೋನೆಂಟ್, ಈ ಕಡೆ ತೋರಿಸ್ತಾ ಇದೀವಲ್ಲ ಇದು ವೇಪರ್ ಪ್ರೆಷರ್ ಆಫ್ ದ ಫಸ್ಟ್ ಕಂಪೋನೆಂಟ್. So hence remember when x1 is equal to 0 x2 is equal to 1, p is nothing but p2 naught. When x1 is equal to 1 x2 is equal to 0, p is nothing but p1 naught. So that p total ಅಂದ್ರೆ ಇದನ್ನ ಮತ್ತೆ ಇದನ್ನ ಆಡ್ ಮಾಡಿದ್ರೆ you are going to get p1 plus p2 is equal to p total, right? So very simple. ಇದರಲ್ಲಿ ಅರ್ಥ ಮಾಡ್ಕೊಳ್ಳೋದು ಏನು ಅಂತಂದ್ರೆ ಯಾವಾಗ ಒಂದು ಮೋಲ್ ಫ್ರಾಕ್ಷನ್ ನಾವು 1 ತಗೋತೀವಿ ಇನ್ನೊಂದನ್ನ 0 ತಗೋತೀವಿ, ಪ್ರೆಷರ್ ಇಸ್ ನಥಿಂಗ್ ಬಟ್ p1 ನಾಟ್. ಯಾಕಂದ್ರೆ x1 0 ತಗೊಂಡಿದ್ವಿ ನಾವು, x1 is equal to 1 ತಗೊಂಡಿದ್ವಿ, ರೈಟ್? p1 is equal to p1 ನಾಟ್, x2 is equal to 1 ತಗೊಂಡಾಗ p2 is equal to p2 ನಾಟ್. ನೋಡಿ x2 is equal to 1 ತಗೊಂಡಾಗ p is nothing but p2 ನಾಟ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಅಂದ್ರೆ the line 1 and 2 represent pass through point and are linear and the line 3 is also linear ಅದನ್ನ ಹೇಳಿದೆ ನಾನು. In this case what you can understand is, remember minimum value of p total is p1 naught and maximum value is p2 naught, remember. So minimum value of p total is, see minimum value p1 naught ಇದೆಯಾ, maximum value p2 naught ಇದೆ ನೋಡಿ, right? So ಅಂದ್ರೆ p2 naught ಜಾಸ್ತಿ ಇದೆ, p1 naught ಕಡಿಮೆ ಇದೆ. So this is nothing but the conclusion what you can understand. This is about the graph which is given in your textbook, in your notes, etc. So ಇದರ ಬಗ್ಗೆ ಬಹಳ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ, ಬಹಳ ಸಿಂಪಲ್. ಈ ಒಂದು ಎಕ್ಸ್ಪ್ರೆಷನ್ ತಗೊಂಡು ನಾವು ಹೇಳ್ತಾ ಇದೀವಿ ಅಷ್ಟೇ. p1 is equal to p1 naught into x1, p2 is equal to p2 naught into x2. Finally x1 plus x2 is equal to 1. ಅದರಲ್ಲಿ x1 1 ಇದ್ದಾಗ x2 0 ಇರಲೇಬೇಕು, x2 1 ಇದ್ದಾಗ x1 0 ಇರಲೇಬೇಕು. That is the one what you have to understand in this graph. Next we'll move to mole fraction of component in the vapor phase. ನೋಡಿ vapor phase ನಾವು ಇಲ್ಲಿ ತನಕ ಲಿಕ್ವಿಡ್ ಫೇಸ್ ಅಲ್ಲಿ ನೋಡಿದ್ವಿ. ಮೋಲ್ ಫ್ರಾಕ್ಷನ್ ಅಂತ ಅಂದ್ರೆ x is equal to NXA ಅಂತ ತಗೊಂಡ್ರೆ NA divided by NA plus NB ಅಂತ ತಗೊಂತಿದ್ವಿ ನಾವು, ಹೌದಾ? ಎರಡು ಕಂಪೋನೆಂಟ್ ಇದ್ದಿದ್ರೆ. But mole fraction of the component in the vapor phase ಏನ್ ಮಾಡಬೇಕು? Vapor phase is nothing but simple, another definition you have to remember. It is a ratio of, remember, it is a ratio of, ಇಲ್ಲಿ ನಾನು y ಅಂತ ತಗೋತೀನಿ ಇದನ್ನ, ಇಲ್ಲಿ x ತಗೊಂಡಿದೀವಲ್ಲ ಲಿಕ್ವಿಡ್. ಸೊ ಕಂಪೋನೆಂಟ್ ಇನ್ ದ ವೇಪರ್ ಫೇಸ್ ನ y ಅಂತ ತಗೊಳ್ಳೋಣಂತೆ. y is equal to ನೋಡಿ ಡಿಫೈನ್ಡ್ as ratio of partial vapor pressure of one component. ಇಲ್ಲಿ ನಾವೇನು a ತಗೋತಾ ಇದೀವಿ ಅಂತಂದ್ರೆ partial vapor pressure of the a divided by total vapor pressure of the all component p total. So for example y1 and y2 are the mole fraction of component 1 and 2 respectively in vapor phase. Then we can write this as, remember y1 is equal to p1 divided by pt ಅಂದ್ರೆ total pressure, y2 is equal to
P2 divided by PT, so that P1 is equal to Y1 P total ನೋಡಿ, P1 is equal to Y1 P total, ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಿ, P2 is equal to Y2 P total. So very important, ಇದನ್ನ ಯಾವಾಗ ಕನ್ಸಿಡರ್ ಮಾಡಬೇಕು? Only in the vapor phase. ಅವ್ರು ಕೊಡ್ತಾರೆ, calculate the mole fraction in the liquid, mole fraction in the vapor. Mole fraction in the liquid is ಬಹಳ ಸಿಂಪಲ್, number of moles of one component to the all the component. But mole fraction in the vapor phase ಅಂತಂದ್ರೆ, so partial vapor pressure of one component to the total vapor pressure. ಬಹಳ ಸಿಂಪಲ್, ಲಿಕ್ವಿಡ್ ಇನ್ ಲಿಕ್ವಿಡ್ ಒಳಗೆ ನಂಬರ್ ಆಫ್ ಮೋಲ್ಸ್ ತಗೊಂಡಿದ್ವಿ, ಇದರಲ್ಲಿ ಪ್ರೆಷರ್ ತಗೋತಾ ಇದೀವಿ, ಅಷ್ಟೇ ಡಿಫರೆನ್ಸ್ ಗೊತ್ತಿರಲಿ. ದಟ್ ಈಸ್ ದ ಓನ್ಲಿ ಡಿಫರೆನ್ಸ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್. ಓಕೆ, ಇದಿಷ್ಟು ಇವತ್ತಿನ ಕ್ಲಾಸ್. ಮುಂದಿನ ಕ್ಲಾಸಲ್ಲಿ ಇದರ ಮೇಲೆ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣಂತೆ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.